ಗುರುಭ್ಯೋ ನಮಃ. ಆಜನ್ಮಚೀರ್ಣ ಬಹುದೋಷಿಣ ಈಶ ಜಾತು ತ್ವತ್ಪಾದನೀರಜಯುಗಂ ಹೃದಿ ಕುರ್ವತೋಲ್ಪಂ ದೇವಾಪರಾಧಮನವೇಕ್ಷ್ಯ ಚ ವೀಕ್ಷ್ಯ ಭಕ್ತಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ ಕರುಣಾಪೂರ್ಣ ಹೃದಯ ಶಂಖಚಕ್ರಗದಾಧರ ಅಮೃತಾನಂದಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಚಾರು ಚರಣ ತೋರಿ ನನಗೆ ಪಾರುಗಾಣಿಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಇವತ್ತಿನ ಋಷಿ ಚಿಂತನೆಯಲ್ಲಿ ಮಾರ್ಕಂಡೇಯ ಋಷಿಗಳ ಬಗ್ಗೆ ಯಥಾಮತಿಯಾಗಿ ಚಿಂತಿಸೋಣ, ತಿಳಿಯೋಣ, ಅನುಸಂಧಾನಿಸಿಕೊಳ್ಳೋಣ. ಇವತ್ತಿನ ದಿನ ಸೋಮವಾರ. ರುದ್ರದೇವರ ಪರಮ ಅನುಗ್ರಹ ಪಡೆದವರು ಮಾರ್ಕಾಂಡೇಯ ಮಹರ್ಷಿಗಳು. ನಮಗೆಲ್ಲರಿಗೂ ಕಥೆ ಗೊತ್ತಿದೆ, ಆದರೆ ಕಥೆಯೊಂದಿಗೆ ಪ್ರಮೇಯವನ್ನು ಅನುಸಂಧಾನ ಮಾಡ್ತಾ ಅಲ್ಲಲ್ಲಿಯೇ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇದನ್ನು ಮುಂದುವರಿಸಿಕೊಳ್ಳೋಣ. ಮೊದಲಿಗೆ ಮಾರ್ಕಾಂಡೇಯ ಮಹರ್ಷಿಗಳು ಅಂದರೆ ಚಿರಂಜೀವಿಗಳು ಅಂತ ನಮ್ಮ ತಲೆಗೆ ಬರುತ್ತೆ. ಚಿರಂಜೀವತ್ವ, ಚಿರಂಜೀವಿಯಾಗು ಅಂತ ಹೇಳಿ ನಾವು ವಿಜಯದಾಸರು ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಆಗ ಚಿರಂಜೀವಿಯಾಗೆಲವು ಚಿಣ್ಣ ನೀನು ಪರಮ ಭಾಗವತರ ಪದ ಧೂಳಿ ಧರಿಸುತ್ತಲಿ ಚಿರಂಜೀವಿಯಾಗೆಲವು ಚಿಣ್ಣ ನೀನು ಅಂತ. ಅಂದರೆ ಚಿರಂಜೀವಿ ಅನ್ನೋದು ಸಾಧನಾಯುಷ್ಯದಿಂದ ಚಿರಂಜೀವಿ, ಆಯುಷ್ಯದಿಂದಲೂ ಚಿರಂಜೀವಿ. ನಾವು ಸಾಮಾನ್ಯವಾಗಿ ಚಿರಂಜೀವಿ ಅಂದರೆ ಅಂತ ನಾವು ಏನವರಿಗೆ ಇದೇ ಇಲ್ಲ, ಮರಣವೇ ಇಲ್ಲ ಅಂತ ತಿಳಿತೀವಿ. ಆದರೆ ಮರಣ ಯಾವುದರಲ್ಲಿ ಇಲ್ಲ, ಸಾಧನೆಯಲ್ಲಿ ಮರಣವಿಲ್ಲ. ಸಾಧನೆಯಲ್ಲಿ ನಮಗೆ ಬೇರೆ ರೀತಿಯಲ್ಲಿಯೂ ಮರಣ ಉಂಟು, ದೇಹದಿಂದಲೂ ಮರಣ ಉಂಟು, ಸಾಧನೆಯಿಂದಂತೂ ಆಗಾಗ್ಗೆ ಸತ್ತು ಹುಟ್ಟುತ್ತಾ ಇರ್ತೇವೆ. ಅಂದರೆ ಈ ಒಂದು ಕ್ಷಣದಲ್ಲಿ ದೇವರ ಬಗ್ಗೆ ಭಕ್ತಿ ಜಾಗೃತವಾಗುತ್ತೆ, ಮರು ಕ್ಷಣದಲ್ಲಿ ಬಂತು ತಾಮಸ ಗುಣ, ಆ ಭಕ್ತಿ ಆ ಕ್ಷಣ ಸತ್ತು ಹೋಗ್ತಾ ಇದೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವೂ ಸತ್ತು ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ. ಅಂದರೆ ಅದಕ್ಕೆ ಆಯುಷ್ಯವೇ ಇಲ್ಲ. ಹುಟ್ಟಿದ ತಕ್ಷಣ ಒಂದು ಮಗು ಸತ್ತು ಹೋದರೆ ಅದು ಎಂತಹ ದುರಂತ ನೋಡಿ. 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ದೇಹ ಪಡ್ಕೊಂಡು ಬಂದಿರತ್ತೆ, ಹುಟ್ಟಿದ ಮರುಕ್ಷಣದಲ್ಲಿ ಸತ್ತು ಹೋಯಿತು. ಅಂದರೆ ಅದರ ಹುಟ್ಟಿಗೆ ಏನೋ ಸಾರ್ಥಕ್ಯ ಅನ್ಸೋತಲ್ವಾ? ಹಾಗೆ ಜ್ಞಾನ ಭಕ್ತಿಗಳು ಅಷ್ಟೇ, ಹುಟ್ಟೋದೇ ಪರಮ ದೇವನ ಕಾರುಣ್ಯದಿಂದ. ಆದರೆ ಆ ಕ್ಷಣ ಸತ್ತು ಹೋಯಿತು ಅಂತಂದರೆ ಎಂತಹ ದುಃಖಿಗಳು ಆಗಬೇಕಾಗಿದೆ. ಆದರೆ ನಮಗದ್ರ ಮೇಲೆ ಗಮನವೇ ಇಲ್ಲ ಅಂತ ಇವತ್ತಿನ ದಿನ ಸೋಮವಾರ ರುದ್ರದೇವರ ಪರಮ ಅನುಗ್ರಹ ಪಡೆದು ಚಿರಂಜೀವಿತ್ವವನ್ನು ಪಡೆದಂತಹ ಮಾರ್ಕಂಡೇಯ ಋಷಿಗಳು, ಅವರ ಬಗ್ಗೆ ಸಾಧನೆಯಲ್ಲೂ ಚಿರಂಜೀವಿತ್ವ, ದೇಹದ ಆಯುಷ್ಯದಿಂದಲೂ ಚಿರಂಜೀವಿತ್ವ ಪಡೆದವರು ಅವರ ತಂದೆ ಮೃಕಂಡು ಮುನಿಗಳು, ಅವರ ತಾಯಿ ಮರುದ್ವತಿ ಅಂತ ಪುರಾಣದಲ್ಲಿ ಹೇಳ್ತಾರೆ. ಮಾರ್ಕಾಂಡೇಯರು ಬಹಳ ಪರಮ ಭಕ್ತ ಶ್ರೇಷ್ಠರಲ್ಲಿ ಒಬ್ಬರಾಗಿದ್ದಾರೆ. ಇವರು ಯಾರು, ಯಾವ ವಂಶದವರು ಅದು ತಿಳಿಬೇಕು. ಯಾಕೆಂದರೆ ವಂಶ ನೋಡಿ, ನಾನು ಇಂತಹ ವಂಶ ಅಂತೇಳಿ ಅಹಂಕಾರದಿಂದ ಹೇಳಿಕೊಳ್ಳೋದಲ್ಲ. ಅಂತಹ ವಂಶದಲ್ಲಿ ಬಂದ ನಾನು ಅದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದೇನಾ ಅನ್ನೋದನ್ನು ಆ ವಂಶಕ್ಕೆ ಕೀರ್ತಿ ತಂದವರು ಭೃಗು ವಂಶದ ಆ ಒಂದು ಬರ್ತಕ್ಕಂಥವರು ಮೃಕಂಡು ಅಂತ ಹೇಳಿ ಅಂತಹ ಮಹರ್ಷಿಗಳ ಪುತ್ರರಾಗಿದ್ದಾರೆ. ಇಂತಹ ಮಾರ್ಕಾಂಡೇಯರನ್ನ ಜಗತ್ತಿಗೆ ಕೊಟ್ಟಂತಹ ಮೃಕಂಡು ಮುನಿಗಳು ಮರುದ್ವತಿಯನ್ನ ನಾವು ಸಾಷ್ಟಾಂಗ ಪೂರ್ವಕವಾಗಿ, ಮನಪೂರ್ವಕವಾಗಿ ಅವರಿಗೆ ಸ್ಮರಣೆ ಮಾಡ್ತಾ ಇವತ್ತಿನ ದಿನ ಅವರ ಪುತ್ರರ ಬಗ್ಗೆ ತಿಳಿಯೋಣ. ನಮಗೆ ಈಗ ನೋಡಿ, ನಮ್ಮ ಮಕ್ಕಳ ಬಗ್ಗೆ ಯಾರಾದರೂ ಹೇಳ್ತೀನಿ ಅಂದರೆ ನಮ್ಮ ಕಿವಿ ಎಲ್ಲ ಕೆಲಸ ಬಿಟ್ಟು ಕೂತ್ಕೋತೀವಿ. ಇವತ್ತಿನ ದಿನ ನಾವು ಮಾರ್ಕಾಂಡೇಯರ ಬಗ್ಗೆ ಹೇಳ್ತೀವಿ ಅಂದರೆ ಅವ್ರ ತಂದೆ ತಾಯಿಗಳು ಬಂದು ಕೂತ್ಕೋತಾರೆ. ಮೊದಲು ನನ್ನ ಕೂಸಿನ ಬಗ್ಗೆ ಏನೋ ಈ ಕೂಸು ಹೇಳ್ತಾ ಇದೆಯಪ್ಪ, ಏನು ತಿಳಿದುಕೊಂಡಿದೆ ಹೇಳೋಣ, ಕೇಳೋಣ, ನಾವು ಸರಿಯಾಗಿ ಅವರಿಗೆ ಇನ್ನೂ ಸ್ವಲ್ಪ ಜ್ಞಾನ ಕೊಡೋಣ ಅಂತ ಆ ಮೃಕಂಡು ಮುನಿಗಳು, ಎಲ್ಲರಿಗಿನ್ನ ಹೆಚ್ಚಾಗಿ ಭೃಗು ಋಷಿಗಳು ಬಂದು ತನ್ನ ವಂಶದ ಬಂದಂತಹ ಒಂದು ಕುಡಿಯ ಕಥೆಯನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಗುರುಗಳು ಕೂತಿದ್ದಾರೆ.
ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಇಷ್ಟೆಲ್ಲ ಋಷಿಮುನಿಗಳ ಚಿಂತನೆ ಮಾಡ್ತಿದ್ದೀವಿ. ಇವತ್ತು ಎಲ್ಲ ಋಷಿಮುನಿಗಳು ನಮ್ಮ ಒಂದು ಮನಸ್ಸಿನಲ್ಲಿ, ಹೃದಯದಲ್ಲಿ ಯಾವುದೋ ಒಂದು ಸಂಸ್ಕಾರ ರೂಪದಿಂದ ಕುಳಿತಿದ್ದಾರೆ. ಅವರೆಲ್ಲರೂ ಇವತ್ತು ಆದರದಿ ಕೇಳುವುದು. ಆದರದಿಂದ ಕೇಳ್ತಾರೆ. ಆದರ ಅಂದರೆ ನಾನು ಹೇಳ್ತೇನೆ ಅನ್ನೋ ಅಹಂಕಾರ ಅಲ್ಲ, ನನ್ನ ಕೂಸು ಹೇಳ್ತಿದೆ ಅನ್ನೋ ಅಭಿಮಾನದಿಂದ ಕೂತು ಕೇಳ್ತಾ ಇದ್ದಾರೆ ಅಂತ ನಾವು ತಿಳಿತಾ ಇದನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಮೊದಲಿಗೆ ಮೃಕಂಡ ಋಷಿಗಳು ಅವರ ಹೆಂಡತಿ ಇಬ್ಬರು ಜೊತೆಯಾಗಿ ಕೂಡಿ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ದೀರ್ಘಕಾಲದ ತಪಸ್ಸು ಮಾಡ್ತಾರೆ. ಪುತ್ರ ಸಂತಾನಕ್ಕಾಗಿ ದೀರ್ಘಕಾಲದ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಅವರಿಗೆ ಒಂದು ವರ ಸಿಗತ್ತೆ. ಏನಂದ್ರೆ ಆಯ್ಕೆ ಸಿಗತ್ತೆ. ನಿನಗೆ ದೀರ್ಘಾಯುಷ್ಯವಾದಂತಹ ಮಂದಮತಿಯಾದಂತಹ ಮಗು ಬೇಕೋ, ಅಲ್ಪಾಯುಷ್ಯ ಆದರೂ ಅತ್ಯಂತ ಪ್ರಚಂಡ ಬುದ್ಧಿವಂತನಾದ ಮಗ ಬೇಕೋ. ಮೊದಲಿಗೆ ಮೃಕಂಡು ಮಹಾನ್ ಮುನಿಗಳು ನೋಡಿ, ವೇದ ಕಾಲದ ಋಷಿ ಮುನಿಗಳು ಅಂದ್ರೆ ಅವರ ಜ್ಞಾನ ಅಪಾರವಾದದ್ದು. ಮೊದಲು ಸಂತತಿ ಬೇಕು ಅಂದ್ರು. ಆ ಸಂತತಿಯಲ್ಲಿ 2 ಆಯ್ಕೆ ಕೊಟ್ಟಾಗ ಅವರು ಯೋಚನೆ ಮಾಡ್ತಾರೆ, ನಮ್ಮ ಒಂದು ವಂಶವನ್ನ ಬೆಳಗುವಂತಹ ಒಂದು ಪುತ್ರ ಸಂತತಿ ನಮಗೆ ಬೇಕು. ಸಾಮಾನ್ಯ ನೋಡಿ, ನಮಗೆ ಮಕ್ಕಳು ಬೇಕು ಅಂತ ಕೇಳ್ತೀವಿ, ಆದ್ರೆ ದೀರ್ಘಾಯುಷ್ಯವುಳ್ಳ ಮಕ್ಕಳು ಬೇಕು ಅಂತ ನಾವು ಯಾರು ಕೇಳೋದಿಲ್ಲ. ಹಾಗೆ ಮೃಕಂಡು ಮುನಿಗಳು ಹೇಳ್ತಾರೆ, ನನಗೆ ಒಳ್ಳೆಯ ಶ್ರೇಷ್ಠ ಸಂತತಿ ಬೇಕು. ಅಲ್ಪಾಯುಷ್ಯ ಆದರೂ ಪರವಾಗಿಲ್ಲ. ಈಗ ಟೀಕಾರಾಯರು ಎಷ್ಟು ದಿನ ಇದ್ರು? ಟೀಕಾರಾಯರು ಬಹಳ ಇದ್ದದ್ದು ಅಲ್ಪ ಕಾಲ. ಆದರೆ ಇವತ್ತಿಗೂ ದೇದೀಪ್ಯಮಾನವಾಗಿ ಇವತ್ತಿಗೂ ಸಾರಸ್ವತ ಪ್ರಪಂಚದಲ್ಲಿ ಹೇಗೆ ಬೆಳಗ್ತಾ ಇದ್ದಾರೋ, ಎಷ್ಟು ವರ್ಷ ನಾವು ಬದುಕಿದೀವಿ ಅನ್ನೋದು ಮುಖ್ಯ ಅಲ್ಲ, ಏನು ಉದ್ದ ಆಗೋದು ಮುಖ್ಯ ಅಲ್ಲ, ಉದ್ಧಾರ ಆಗೋದು ಮುಖ್ಯ ಅಂತ ನಮ್ಮ ಮಕ್ಕಳು ಆಗಾಗ್ಗೆ ಹೇಳ್ತಿರ್ತಾರೆ. ನನಗೆ ಹೌದು ಅನ್ಸುತ್ತೆ. ನಾವು ಬೆಳವಣಿಗೆ, ನಾವು ಎಷ್ಟು ದಿನ ಇರ್ತೀವಿ, ಎಲ್ಲಿರ್ತೀವಿ, ಹೇಗಿರ್ತೀವಿ ಅಲ್ಲ, ಎಷ್ಟು ರೀತಿಯಲ್ಲಿ ನಾವು ಉದ್ಧಾರ ಆಗಿದ್ದೀವಿ, ಆತ್ಮೋದ್ಧಾರ ಮಾಡಿಕೊಳ್ಳುವಂತಹ ಮಗು ಬೇಕು. ನೋಡಿ ಎಂಥ ಒಳ್ಳೆಯ ಆಯ್ಕೆ. ಅದು ಆಯುಷ್ಯದ ಬಗ್ಗೆ ದೇವ ಇದ್ದಾನೆ, ಏನು ಬೇಕಾದರೂ ಕೊಡ್ತಾನೆ. ಋಷಿ ಮುನಿಗಳು ದೇವನ ಆ ನಮಸ್ಕಾರದ ಒಂದು ಪ್ರಾಧಾನ್ಯತೆಯನ್ನ ಮೃಕಂಡು ಮುನಿಗಳು ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಗೊತ್ತು, ಹುಟ್ಟುವ ಮುಂಚೆಯೇ ಅವರಿಗೆ ತಮ್ಮ ಮಗು ಅಲ್ಪಾಯುಷ್ಯ, ಯಾಕಂದ್ರೆ ವರದಲ್ಲೇ ಆ ರೀತಿ ಬಂದುಬಿಟ್ಟಿದೆ, ಅಲ್ಪಾಯುಷ್ಯವಾದಂತಹ ಮಗು ಅಂತ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಆ ಗರ್ಭಸ್ಥ ಮಗುವಿಂದ ಯಾವಾಗ ಆ ಗರ್ಭಕ್ಕೆ ಬಿತ್ತೋ, ಅವರ ಹೆಂಡತಿಯ ಗರ್ಭಕ್ಕೆ ಆ ಮಗು, ಅವತ್ತಿನಿಂದ ಒಂದು ವ್ರತ ಕೈಗೊಳ್ತಾರೆ ಅವರ ತಂದೆ ತಾಯಿಗಳು. ಏನು ವ್ರತ ಅಂದ್ರೆ ನಮಸ್ಕಾರ ವ್ರತ. ನಮನ ಅನ್ನೋದು ಒಂದು ವ್ರತದಂತೆ ಮಾಡಿಬಿಡ್ತಾರೆ ಮೃಕಂಡು ಋಷಿಗಳು. ನಮಗೆ ನಮಸ್ಕಾರದ ಮಹತ್ವ ಗೊತ್ತಿಲ್ಲ, ನಾವು ಬಲವಂತದಿಂದ ಏನೋ ಒಂದ್ಸರಿ ಯಾರ ದಾರಿಲಿ ಸಿಕ್ಕರೆ ನಮಸ್ಕಾರ ಗುರು ಅಂತ ಹೇಳ್ತೀವಿ. ಅಂದ್ರೆ ಆ ಒಂದು ಧ್ವನಿಯಲ್ಲೇ ಎಷ್ಟು ರೀತಿಯಲ್ಲಿ ನಮಗೆ ಆದರ ಇದೆ ಅನ್ನೋದು ಗೊತ್ತಾಗತ್ತೆ. ಒಂದು ಕೈಯಿಂದ ನಮಸ್ಕಾರ, ಹೀಗೆ ಹಾಗೆ ತಲೆ ಬಗ್ಸಿದ್ರೆ ನಮಸ್ಕಾರ, ಹೀಗೆಲ್ಲ ಅಂತೀವಿ. ಆದ್ರೆ ಮೃಕಂಡು ಋಷಿಗಳು ಗರ್ಭವತಿಯಾದಾಗಿಂದಲೂ ಮಗುವಿನ ಹೆಸರು ಹೇಳಿ ಒಂದು ತಾವು ಮಾಡುವ ನಮಸ್ಕಾರಗಳು, ಜೊತೆಗೆ ಆ ಮಗುವಿನಿಂದಲೂ ತಾವು ಗರ್ಭಸ್ಥ ಮಗುವಿನ ಉದ್ದೇಶ ಇಟ್ಕೊಂಡು ವ್ರತವನ್ನ ಪ್ರಾರಂಭ ಮಾಡ್ತಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಮುತ್ತೈದೆಯರು, ಪ್ರತಿಯೊಬ್ಬ ಜ್ಞಾನಿಗಳು ಯಾರನ್ನ ಹೋಗಿ ಭೇಟಿ ಮಾಡಬೇಕೋ ನಮಸ್ಕಾರಕ್ಕಾಗಿ ಅವರನ್ನ ಭೇಟಿ ಮಾಡ್ತಿರ್ತಾರೆ. ಕೂತಲ್ಲಿ ನಿಂತಲ್ಲಿ ಅವರಿಗೆ, ಗುರುಗಳಿಗೆ, ದೊಡ್ಡವರಿಗೆ, ದೇವರಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ನಾವು ಅನ್ಕೋತೀವಿ ನಮಸ್ಕಾರ ಅನ್ನೋದು ಕೇವಲ ಕೈಕಾಲು ಒಂದು ಕಾಟ ಅಂತ ತಿಳಿದಿರ್ತೀವಿ. ಸುಮ್ಮನೆ ಹೀಗೆ ಬಗ್ಗದ್ರೆ ಅವ್ರಿಗೆ ನೋಡಿ ಸ್ವಾಮಿಗಳಲ್ಲೆಲ್ಲೋ ಮಾತಾಡ್ತಿದ್ರು, ನಾವು ನಮಸ್ಕಾರ ಅಂದೆ, ಅವ್ರು ನೋಡ್ಲಿಲ್ಲ ಬಿಟ್ಟಿಲ್ಲ ಅಂತ ನಾವು ಹೇಳ್ತೀವಲ್ಲ. ಆದರೆ ಅಲ್ಲಿರೋ ಭಗವಂತ ನೋಡ್ತಾ ಇರಲ್ವಾ, ಅಲ್ಲಿರೋ ತತ್ವಾಭಿಮಾನಿ ದೇವತೆಗಳು ನೋಡ್ತಾ ಇರಲ್ವಾ. ನಮಗೆ ಕೇವಲ ಜೀವನ ಬಗ್ಗೆ, ದೇಹದ ಬಗ್ಗೆ ಮಾತ್ರ ಗಮನ. ಆದರೆ ನಾವು ಯಾವತ್ತಾದರೂ ನಮಸ್ಕಾರ ಮಾಡಬೇಕಾದ್ರೆ, ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದ್ರೆ ನಾವು ಕೇಳ್ತೀವಿ ಹೇಗೆ ನಮಸ್ಕಾರ ಮಾಡೋದು ಅಂತ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈ ರೀತಿ. ಇದನ್ನ ನಾವು ಮುಂಚೆನೆ ತಿಳಿದಿದ್ದೀವಿ, 3-4 ಬಾರಿ ತಿಳಿದಿದ್ದೇವೆ. ಇದನ್ನ ನೀವು ಮತ್ತೊಮ್ಮೆ ಮನನ ಮಾಡಿಕೊಳ್ಳಿ. ನಮಸ್ಕಾರದ ಒಂದು ಪ್ರಕ್ರಿಯೆ ಅನ್ನ ಜಗತ್ತಿಗೆ ನಮಸ್ಕಾರದ ಮಹತ್ವ ತಿಳಿಸ್ಕೊಟ್ಟವರು ಮೃಕಂಡು ಮುನಿಗಳು. ಎಲ್ಲರಿಗೂ ತಮ್ಮ ಶಿಶುವಿನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ನಾವು ಏನು ಹೇಳ್ತಾರಲ್ಲ, ಈ ಬಾಲಾದಪಿ ಶುಕಾದಪಿ, ಒಬ್ಬ ಸಣ್ಣ ಬ್ರಹ್ಮಚಾರಿ ಬಂದ್ರೆ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡೀತಾ ಇದ್ರು. ಎಂಥ ಆಶೀರ್ವಾದ! ಅಲ್ಲಿರ್ತಕ್ಕಂಥ ತತ್ವಾಭಿಮಾನಿಗಳು, ಮುಖ್ಯ ಪ್ರಾಣ ಪರಮಾತ್ಮನ
ಮತ್ತೆ 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 ಆಶೀರ್ವಾದವನ್ನು ಪಡಿತಾ ಇದ್ರು. ಹೀಗೆ ನಮಸ್ಕಾರದ ಒಂದು 6ನೇ ವರ್ಷ ಆಯಿತು. ಉಪನಯನ ಆಯಿತು. ತಮ್ಮ ಮಗುವಿಗೆ ಉಪನಯನ ಮಾಡಿದ್ರು. ಅವರಿಗೆ ಗೊತ್ತು 16 ವರ್ಷಗಳ ಆಯುಷ್ಯ ಇದೆ ಅಂತ. ಆದರೆ ಅದನ್ನು ಆ ಉಪನಯನವಾದ ಮೇಲೆ 1 ವರ್ಷವಾಗತ್ತೆ. ಉಪನಯನ ಗಾಯತ್ರಿ ಉಪದೇಶ ಮಾಡಿದ ಮೇಲೆ ಅತ್ಯಂತ ಪ್ರಬಲವಾದಂತಹ ತೇಜಸ್ಸು, ಆ ಒಂದೊಂದು ದಿನದ ತೇಜಸ್ಸು ನೋಡಿ ಆ ಋಷಿ ಮುನಿಗ ದಂಪತಿಗಳಲ್ಲಿ ಒಂದು ರೀತಿಯಲ್ಲಿ ನೋವು ಉಂಟಾಗ್ತಿರುತ್ತೆಯೋ, ಎಂಥ ಒಳ್ಳೆಯ ಪ್ರಚಂಡ ಬುದ್ಧಿವಂತ ಮಗು, ಅಲ್ಪಾಯುಷ್ಯ ಇದೆ ಅಂದರೆ ಆಗ ಅವರು ಆ ನಮಸ್ಕಾರ ವ್ರತದವನ್ನ ಇನ್ನೂ ತೀವ್ರಗೊಳಿಸ್ತಾರೆ. ತಮ್ಮ ಮಗುವಿಗೆ ಹೇಳ್ತಾರೆ, ಅಪ್ಪ ನಾನು ತಂದೆಯಾಗಿ ನಿನಗೆ ಒಂದು ಆಜ್ಞೆ ಮಾಡ್ತೇನೆ, ಗುರುವಾಗಿ ಒಂದು ಆಜ್ಞೆ ಮಾಡ್ತೇನೆ, ಎಲ್ಲ ನೀನು ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ತೀರ್ಥಯಾತ್ರೆ ಮಾಡು, ಕಂಡಲ್ಲಿ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡು ಅಂತ ಹೇಳಿ ಕಳಿಸಿಕೊಡ್ತಾರೆ. ಹೀಗೆ ಆ ರೀತಿ ಹೊರಡಬೇಕು ಅಂತ ಹೊರಟಾಗ ಅಲ್ಲಿಗೆ ದೈವ ಯೋಗದಿಂದ ಸನಕಾದಿಗಳು ಬರ್ತಾರೆ. ಸನಕಾದಿಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ರೆ ಆಯುಷ್ಮಾನ್ ಭವ ಅಂತ ಹೇಳೇ ಬಿಡ್ತಾರೆ. ಅಂದರೆ ನುಡಿಸೋದು ನಾವು ಅನ್ಬೋದು, ಎಲ್ಲರೂ ಹೇಳ್ದಂಗೆ ಅವರು ಹೇಳಿರ್ತಾರೆ ರೀ. ಅಲ್ಲ, ದೇವ ನಿಂತು ಅವರಲ್ಲಿ ನುಡಿದು ಸನ್ನಿಧಾನ ಜಾಸ್ತಿ ಆದಷ್ಟು ತಾರತಮ್ಯ ಜಾಸ್ತಿ ಆದಂಗೆ ಸನ್ನಿಧಾನ, ಭಗವಂತನ ಸನ್ನಿಧಾನ ಜಾಸ್ತಿ ಆಗ್ತಾ ಇರುತ್ತೆ. ಅವರು ಆಯುಷ್ಮಾನ್ ಭವ ಅಂದಾಗ ಅಲ್ಲಿರ್ತಕ್ಕಂಥ ಒಂದು ಧ್ವನಿ ಮಾತ್ರ ಎಲ್ಲರಿಗೂ ಕೇಳುತ್ತೆ. ಆದರೆ ಮೃಕಂಡ ಋಷಿಗಳಿಗೆ ಅಲ್ಲಿರ್ತಕ್ಕಂಥ ಸಮಸ್ತ ತತ್ವಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣ ಪರಮಾತ್ಮ ಎಲ್ಲರ ಧ್ವನಿ ಆಯುಷ್ಮಾನ್ ಭವ. ಆಗ ಅವರಿಗೆ ಸಮಾಧಾನವಾಗಿ ಬಿಡುತ್ತೆ. ಆಯಿತು, ಇವತ್ತಿನ ವ್ರತದ ಸಂಪೂರ್ಣ ಆಯಿತು, ಭಗವಂತ ಆಶೀರ್ವಾದ ಮಾಡಿದ್ದಾನೆ, ಅದು ಆಯುಷ್ಮಾನ್ ಭವ, ಸಂಪೂರ್ಣವಾದಂಥ ಆಯುಷ್ಯ ನನ್ನ ಮಗುವಿಗೆ ಸಿಗತ್ತೆ. ಆಗ ಅವರ ಮನಸ್ಸಿಗೆ ಸಂತೃಪ್ತಿ ಆಗತ್ತೆ. ಆಗ ಅವರು ತಮ್ಮ ಮಗುವನ್ನ ಕುರಿತು ಎಲ್ಲವನ್ನ ಹೇಳ್ತಾರೆ. ನಿನ್ನ ಪಡೆಯುವುದಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಆಗಿತ್ತು ಮಾರ್ಕಂಡೇಯ, ನೀನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡು, ರುದ್ರದೇವರನ್ನು ಕುರಿತು ತಪಸ್ಸು ಮಾಡು. ಯಾಕೆ ರುದ್ರದೇವರನ್ನೇ ಮಾಡಬೇಕಾಯಿತು? ಬ್ರಹ್ಮನನ್ನು ಮಾಡ್ಬೋದಿತ್ತು, ವಿಷ್ಣುವನ್ನ ಮಾಡ್ಬೋದಿತ್ತು. ಅಂದ್ರೆ ನೋಡಿ, ಭಗವಂತ ಯಾರಲ್ಲಿ ನಿಂತು ನಮಗೆ ಅನುಗ್ರಹ ಮಾಡಬೇಕು ಅಂತನೋ ಅದನ್ನ ಗುರುಮುಖೇನ ತಿಳಿಸಿಕೊಡ್ತಾನೆ. ತಂದೆಯಲ್ಲಿ ನಿಂತು ಹೇಳಿದ್ರು. ಆ ತಂದೆ ಒಂದು ಹೇಳ್ತಾರೆ, ರುದ್ರದೇವರನ್ನ ನೀನು ಚಂದ್ರಶೇಖರನನ್ನ ಆಶ್ರಯಿಸು ಮಗು, ನಿನಗೆ ಒಂದು ಕಂಟಕ ಇದೆ, ಇನ್ನೂ ಸರಿಯಾಗಿ ಹೇಳಿಲ್ಲ ಅವರಿಗೆ, ನಿನಗೊಂದು ಕಂಟಕ ಇದೆ, ಅದನ್ನ ಆ ರುದ್ರದೇವರು ಪರಿಹಾರ ಮಾಡ್ತಾರೆ. ಆಯಿತು, ರುದ್ರದೇವರು ನಾವು ಇದಕ್ಕೆಲ್ಲ ಹೋದಾಗ ನೋಡಿದ್ವಿ, ಪುರಿ ಜಗನ್ನಾಥನಿಗೆ ಹೋದಾಗ ಅಲ್ಲಿ ಮಾರ್ಕಾಂಡೇಯರಿಗೆ ಆ ಒಂದು ರುದ್ರದೇವರು ಲಿಂಗ ಸೀಳಿಕೊಂಡು ಬಂದಂತಹ ಜಾಗ ಇದೆ. ಎಂತಹ ಒಂದು ಭಯಂಕರ, ಅಲ್ಲಿ ಯಮದೇವರು ಬಂದಂತಹ ಜಾಗಕ್ಕೆ ತೆರೆ ಹಾಕ್ಬಿಟ್ಟಿದ್ದಾರೆ. ನಾವು ಕಣ್ಣಾರೆ ನೋಡಿದ್ವಿ. ಪಾತಾಳದಿಂದ ಬಂದಿದೆ. ಇವತ್ತಿಗೂ ಅಲ್ಲಿ ಏನು ಹಾಕಿದ್ರು ಪಾತಾಳಕ್ಕೆ ಹೋಗುತ್ತೆ ಅನ್ನುವ ನಂಬಿಕೆ ಇವತ್ತಿಗೂ ಅಲ್ಲಿ ಆ ಒಂದು ಇವತ್ತು ನೆನೆಸಿಕೊಳ್ಳಬೇಕು ಅಂತಹ ಕ್ಷೇತ್ರಕ್ಕೆ ಕಾಲಿಡುವಂತಹ ಯೋಗ್ಯತೆಯನ್ನು ಕೊಟ್ಟಂತಹ ನಮ್ಮ ಬಿಂಬರೂಪಿ ಭಗವಂತನಿಗೆ ನಾವಿವತ್ತು ಅನನ್ಯವಾಗಿ ಶರಣು ಬರ್ತಾ ಇವತ್ತಿನ ದಿನ ನಮ್ಮ ಎಲ್ಲರೂ ನೀವು ನೋಡಿರ್ತೀರಾ ಅಂತ ತಿಳ್ಕೊತೀನಿ. ಪುರಿ ಜಗನ್ನಾಥಕ್ಕೆ ಹೋದಾಗ ಮಾರ್ಕಾಂಡೇಯ ಹೀಗೆ ಒಂದು ರುದ್ರದೇವರು ಪ್ರತ್ಯಕ್ಷ ಆದಂತಹ ಸ್ಥಳ, ದೇವಸ್ಥಾನ ಇವತ್ತಿಗೂ ಇದೆ. ಮಾರ್ಕಾಂಡೇಯ ತೀರ್ಥವಿದೆ. ಅಲ್ಲಿ ಸ್ನಾನ ಮಾಡಿ ರುದ್ರದೇವರ ದರ್ಶನ ಮಾಡಿದರೆ ನಮಗೂ ಸಾಧನಾಯುಷ್ಯದಲ್ಲಿ ಚಿರಂಜೀವಿತ್ವ, ಆದರೆ ಸಾಧನಾಯುಷ್ಯ ಹೆಚ್ಚಾಗತ್ತೆ ಅನ್ನೋದು ಪ್ರತೀತಿಯಿಂದ ಜ್ಞಾನಿಗಳ ವಲಯದಲ್ಲಿ ಇಂತಹ ಒಂದು ನಂಬಿಕೆ ಇದೆ. ಈಗ ಪ್ರಸ್ತುತಕ್ಕೆ ಬರೋಣ. ಈಗ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ ಮಾರ್ಕಂಡೇಯರು. ಅಲ್ಲಿ ಮುಂದೆ ಶಿವಲಿಂಗವನ್ನ ತಾವು ಅಧಿಷ್ಠಾನವಾಗಿಟ್ಟುಕೊಂಡು ರುದ್ರಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವನಲ್ಲಿ ತಮ್ಮ ತಪಸ್ಸನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ದೃಢ ಭಕ್ತಿಯಿಂದ ತಪಸ್ಸು ಮಾಡ್ತಾ ಕಾಯಕ, ವಾಚನಿಕ, ಮಾನಸಿಕ ಎಲ್ಲ ರೀತಿಯ ತಪಸ್ಸನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೇನು 15 ವರ್ಷ ತುಂಬಿತು ಅನ್ನುವಾಗ ಅವರ ತಂದೆ ಮತ್ತು ತಾಯಿ, ಬಂಧು ಬಳಗ, ಋಷಿ ಮುನಿಗಳು ಎಲ್ಲರನ್ನ ಕರೆದುಕೊಂಡು ಬರ್ತಾರೆ. ನನ್ನ ಮಗುವಿಗೆ ಒಂದು ರೀತಿಯಲ್ಲಿ ಎಕ್ಸಾಮ್ ಅಂತಂದ್ರೇ, ಒಂದು SLC ಎಕ್ಸಾಮು ಬೇಡ, ಒಂದು ಸಣ್ಣ ಎಕ್ಸಾಮು ಅಂದ್ರೇ ನನ್ನ ಮಕ್ಕಳಿಗೆ ನಾವು ತಂದೆ ತಾಯಿಗೆ ಟೆನ್ಷನ್ ಆಗಿರುತ್ತೆ. ಅಂಥದ್ದು ಒಂದು ದೊಡ್ಡ
ಒಂದು ಪರೀಕ್ಷಾ ಕಾಲ ಇದು. ಇಷ್ಟು ದಿನ ಮಾಡಿದ ವ್ರತ ಸಂಪೂರ್ಣವಾಗಿ ಭಗವಂತ ಅನುಗ್ರಹ ಮಾಡುವಂತಹ ಕ್ಷಣಕ್ಕೆ ಎಲ್ಲರೂ ನೆರೆದಿದ್ದಾರೆ. ಮಾರ್ಕಾಂಡೇಯರು ಇವತ್ತು ನಾವು ಒಂದು ನಮ್ಮ ಮನಸ್ಸಿಗೆ ಬರಬೇಕು ರೀ. ಮಾರ್ಕಾಂಡೇಯ ತಂದೆ ತಾಯಿಗಳು ಎಲ್ಲ ಋಷಿ ಮುನಿಗಳು ಕೂತಿದ್ದಾರೆ. ಮಾರ್ಕಾಂಡೇಯರು ತಪಸ್ಸು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಅಲ್ಲಿ ಒಂದು ದೊಡ್ಡ ವಿಚಿತ್ರವಾದಂತಹ ಬೆಳಕು ಬಂತು. ಅದು ಯಮದೇವರು ಬಂದಿದ್ದಾರೆ. ಯಮದೇವರನ್ನ ನೋಡಿದರೆ ಅವರು ಸೌಮ್ಯ ರೂಪದಲ್ಲೂ ಬರ್ತಾರೆ, ಘೋರ ರೂಪದಲ್ಲೂ ಬರ್ತಾರೆ. ತಮ್ಮ ಒಂದು ಚಿತ್ರಗುಪ್ತರನ್ನ, ತಮ್ಮ ದೂತರನ್ನು ಕಳಿಸಿಕೊಡ್ತಾರೆ. ಆದರೆ ಇವರು ತುಂಬಾ ಯೋಗ್ಯತೆ ಉಳ್ಳವರು, ಭಗವಂತನ ಅನುಗ್ರಹ ಪಡೆದವರು ಅಂತ ಹೇಳಿ ತನ್ನ ಒಂದು ಇವಾಗ ಅವ್ರಿಗೆ ಬಂದಿರತಕ್ಕಂಥ ಒಂದು ಕೆಲಸವನ್ನ ತಾವು ಮಾಡೋದಕ್ಕಾಗಿ ಬಂದರು. ಅಂತಹ ವಿಚಿತ್ರ ಬೆಳಕು ನೋಡಲಾರದೆ ಎಲ್ಲರೂ ಕಣ್ಣು ಮುಚ್ಕೊಳ್ತಾರೆ. ಮಾರ್ಕಾಂಡೇಯರು ತಪಸ್ಸಿನಲ್ಲಿ ಕೂತಿದ್ದಾರೆ. ಯಮದೇವರು ಬಂದಿದ್ದು ತಿಳಿದಿಲ್ಲ ಮಾರ್ಕಾಂಡೇಯರಿಗೆ. ಏನು ಕಂಟಕ ಅನ್ನೋದು ತಂದೆ ತಾಯಿ ಹೇಳಿಲ್ಲ. ಆದರೆ ಮಾರ್ಕಾಂಡೇಯರಿಗೆ ಆ ಒಂದು ವಿಚಿತ್ರವಾದ ಬೆಳಕು ಬಂದಾಗ ಆ ಕ್ಷಣ ಅವರಿಗೆ ತಿಳಿದಿಲ್ಲ. ಆದರೆ ಯಮದೇವರು ಒಳಗೆ ತತ್ವಾಭಿಮಾನಿಯಾಗಿ ಕುಳಿತಿದ್ದಾರಲ್ಲ, ಅವರು ಎಚ್ಚರಿಕೆ ಕೊಡ್ತಾರೆ. ಒಳಗಡೆ ಎಚ್ಚರಿಕೆ ಕೊಟ್ಟು ಮಾರ್ಕಂಡೇಯರಿಗೆ ಅವರು ಕಣ್ಣು ಬಿಟ್ಟಾಗ ವಿಚಿತ್ರವಾದಂತಹ ತೇಜೋಮಯವಾದಂತಹ ಕೋಣದ ಮೇಲೆ ಕುಳಿತಿರತಕ್ಕಂಥ ಯಮದೇವರನ್ನ ನೋಡ್ತಾರೆ. ಯಮದೇವರನ್ನ ಕುರಿತು ತಾವು ತಮ್ಮ ಪ್ರವರ ಹೇಳಿ ದೊಡ್ಡವರನ್ನ ನೋಡಿದಾಗ ನಮಸ್ಕಾರ ವ್ರತವನ್ನ ಇವರು ಕೈಗೊಂಡಿದ್ರಲ್ವಾ, ಯಮದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾರ್ಕಂಡೇಯ ಋಷಿಗಳು ಮಾಡ್ತಾರೆ. ಆಗಲೇ ಋಷಿ ಅನ್ನೋ ಪದವಿ ಬಂದೇ ಬಿಟ್ಟಿರುತ್ತೆ. ಆ ಮಗುವಿಗೆ 16 ವರ್ಷದ ಬಾಲಕ. ನಾವು ಮಾರ್ಕಾಂಡೇಯ ಋಷಿಗಳು ಅಂದ್ರೆ ಏನೋ ತುಂಬಾ ವಯಸ್ಸಾದವರು, ಗಡ್ಡ ಮೀಸೆ ಈ ತರ ನಮ್ಮ ಕಲ್ಪನೆ ಬರುತ್ತೆ. ಆದ್ರೆ 16 ವರ್ಷದ ಪುಟ್ಟ ಹುಡುಗ ಆ ಒಂದು ಪ್ರವರ ಹೇಳಿ ಎಲ್ಲರಿಗೂ ಆ ಒಂದು ತೇಜಸ್ಸು ಯಾರಿಗೂ ಏನು ಮಾಡೋಕ್ಕಾಗ್ತಿಲ್ಲ. ಆದರೆ ಮಾರ್ಕಾಂಡೇಯ ಋಷಿಗಳು ರುದ್ರ ಆ ಒಂದು ಯಮದೇವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ದಾರೆ. ಯಮದೇವರಿಗೆ ನಾನು ಎಂಥ ಬಾಲಕ ಇವನು, ಇಂಥ ಮಾರ್ಕಾಂಡೇಯ ಒಂದು ಬಾಲಕ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ನಾಲಿಗೆ ತುದಿಯಲ್ಲಿ ಮನಪೂರ್ವಕವಾಗಿ ಆಶೀರ್ವಾದ ಮಾಡೇ ಬಿಡ್ತಾರೆ. ತಾವು ಯಾಕಾಗಿ ಬಂದಿದ್ದೇವೆ ಅನ್ನೋದೇ ಒಂದು ಕ್ಷಣದಲ್ಲಿ ನೋಡಿ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ಯಾವಾಗ ಮರೆವು ಯಾವಾಗ ನೆನಪು ಕೊಡುವುದು ನನ್ನ ಅಧೀನ ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ತಾನು ಬಂದ ಕೆಲಸ ಪ್ರಾಣ ಹರಣ ಮಾಡಬೇಕು. ಆದರೆ ಮಾರ್ಕಾಂಡೇಯರು ನಮಸ್ಕಾರ ಮಾಡಿದರೆ ಪುಟ್ಟ ಬ್ರಹ್ಮಚಾರಿ, ಎಷ್ಟು ಸಲ್ಲಕ್ಷಣವಾದಂತಹ ಬ್ರಹ್ಮಚಾರಿ ನಮಸ್ಕಾರ ಮಾಡಿದಾಗ ಅವರಿಗೆ ಆಶೀರ್ವಾದ ಮಾಡೇ ಬಿಡ್ತಾರೆ. ಆ ಮರುಕ್ಷಣದಲ್ಲಿ ಅವರಿಗೆ ತಮ್ಮ ಒಂದು ಕೆಲಸದ ಎಚ್ಚರವಾಗತ್ತೆ. ಎಚ್ಚರವಾದಾಗ ಮಾರ್ಕಾಂಡೇಯನನ್ನ ಕುರಿತು ಮಾತನಾಡ್ತಾರೆ ಯಮದೇವರು. ಅಪ್ಪ ಮಾರ್ಕಾಂಡೇಯ, ಇಷ್ಟು ವರ್ಷಗಳಲ್ಲಿ ಯಾರು 100 ವರ್ಷಗಳು ಬದುಕಿದರೂ ಮಾಡದಂತಹ ಸಾಧನೆಯನ್ನ ನೀನು ನಮಸ್ಕಾರ ವ್ರತದಿಂದ ಸಾಧನೆ ಮಾಡಿದ್ದೀಯಾ. ಇಂದಿಗೆ ನಿನ್ನ ಆಯುಷ್ಯ ಮುಗಿತಾ ಇದೆ, ಇನ್ನು ಕೆಲವೇ ಕ್ಷಣಗಳು ಇದೆ. ಅದನ್ನ ನಾನು ನಿನ್ನನ್ನು ಕರೆದುಕೊಂಡು ಹೋಗಕ್ಕೆ ಬಂದಿದ್ದೇನೆ. ಆಗ ಅವರಿಗೆ ತಂದೆ ತಾಯಿಗಳು ಹೇಳಿದ ಕಂಟಕ ಏನು ಅಂತ ಅರಿವಾಗತ್ತೆ. ಆಗ ಅವ್ರು ಹೇಳ್ತಾರೆ, ಸ್ವಾಮಿ, ನೀವು ನಿಮ್ಮ ಜೊತೆ ಮಾತನಾಡುವಂತಹ ಸೌಭಾಗ್ಯವನ್ನ ಕೊಟ್ಟಿದ್ದಾನೆ ಭಗವಂತ, ಧರ್ಮ ದೇವತೆ ನೀವು. ಆದರೆ ನನ್ನ ಇಷ್ಟು ದಿನ ಗರ್ಭಸ್ಥನಾಗಿದ್ದಾಗಿಂದ ನನ್ನ ತಂದೆ ತಾಯಿಗಳು ಎಲ್ಲ ಬ್ರಾಹ್ಮಣ ಮುತ್ತೈದೆಯರಿಗೆ ನಮಸ್ಕಾರ ಮಾಡಿಸಿದ್ದಾರೆ, ಅವರೆಲ್ಲರ ಆಶೀರ್ವಾದ ವ್ಯರ್ಥವ ಅಂತ ಕೇಳ್ತಾರೆ. ಇವತ್ತು ನಮ್ಮ ಮಕ್ಕಳು ಇದನ್ನ ಪ್ರಶ್ನೆ ನಮಗೆ ಮಾಡ್ತಾ ಇರ್ತಾರೆ, ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ಆಶೀರ್ವಾದ ನನಗೆ ಯಾಕೆ ಫಲ ಕೊಟ್ಟಿಲ್ಲ ಅಂತಂದ್ರೆ, ಹಾಗೆ ಮಾರ್ಕಾಂಡೇಯರು ಕೇಳ್ತಾರೆ ಯಮದೇವರನ್ನ, ಇಷ್ಟೆಲ್ಲರೂ ಮಾಡಿದಂತಹ ಒಂದು ಆಶೀರ್ವಾದ ವ್ಯರ್ಥನ? ಇಲ್ಲಿ ನಮಸ್ಕಾರ ಯಾರಿಗೆ, ಆಶೀರ್ವಾದ ಯಾರು ಮಾಡುವವರು ಅನ್ನೋ ಚಿಂತನೆ ಇದ್ದಾಗ ಮಾತ್ರ ನಮಗೆ ಆಶೀರ್ವಾದ ಫಲ ಕೊಡುತ್ತೆ. ನಾವು ನಮಸ್ಕಾರ ಮಾಡುವಾಗ ಈ ಜೀವನಿಗೆ, ಈ ದೇಹಕ್ಕೆ ಅಂತ ಜಡಕ್ಕೆ ನಮಸ್ಕಾರ ಮಾಡಿದ್ರೆ ಜಡ ಹೇಗೆ ಫಲ ಕೊಡೋಕೆ ಸಾಧ್ಯ? ಆದರೆ ನಮಸ್ಕಾರ ಮಾಡಿಸಿಕೊಂಡವರು ಅಷ್ಟೇ, ಈ ನಮಸ್ಕಾರ ನನಗೆ ಅಂತ ತಿಳಿದ್ರೆ ಅವ್ರಿಗೆ ಏನು ಕೊಡೋಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಒಂದು ಫಲವನ್ನ. ಆದರೆ ಮಾರ್ಕಾಂಡೇಯರು ಸನಕಾದಿಗಳಿಗೆ ನಮಸ್ಕಾರ ಮಾಡಿದ್ರು. ಸನಕಾದಿಗಳು ಇದು ಯಾವುದು ನನ್ನದಲ್ಲ, ನನ್ನ ಅಂತರ್ಯಾಮಿ ಭಗವಂತ ಅಂತ ತಿಳಿದು ಆ ನಮಸ್ಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಹೀಗಿರುವಾಗ ನಮಸ್ಕಾರ ವ್ಯರ್ಥವಾಗತ್ಯ ಅಂತ ಹೇಳಿ ಯಮದೇವರೊಂದಿಗೆ ಜಿಜ್ಞಾಸು ಪ್ರಾರಂಭ ಮಾಡ್ತಾರೆ ಮಾರ್ಕಾಂಡೇಯರು. ಇನ್ನು ಕೆಲವು ಕ್ಷಣ ಇದೆ ನೋಡಿ, ನಾವು ಚೆನ್ನಾಗಿರೋ ಕಾಲಕ್ಕೇನೆ ದೇವರಲ್ಲಿ ಜಿಜ್ಞಾಸೆ ಮಾಡೋಲ್ಲ. ಕೊನೆಯ ಕ್ಷಣ ಇನ್ನೇನು ಈ ದೇಹ ಬಿಟ್ಟು ಹೋಗ್ಬೇಕು ಅಂದಾಗ ಆ ಜಿಜ್ಞಾಸುತ್ವವನ್ನ ಆ ದೇವ ಅವರಲ್ಲಿ ನಿಂತು ಆ ಕಡೆಗೆ ಗಮನವೇ ಇಲ್ಲ. ಮರಣದ ದುಃಖ, ಮರಣ ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಉದ್ವೇಗ ಏನೂ ಇಲ್ಲ ಮಾರ್ಕಾಂಡೇಯರಿಗೆ.
ಆಗ ಯಮದೇವರು ಏನೂ ಮಾತನಾಡದೆ ಸುಮ್ಮನಿರ್ತಾರೆ. ಏನು ಉತ್ತರ ಕೊಡೋದು? ಯಾಕೆಂದರೆ ಮಗುವಿನ ಪ್ರಶ್ನೆ ಅಂತಹ ಒಂದು ಪ್ರಬಲವಾದಂತಹ ಪ್ರಶ್ನೆಯಾಗಿದೆ ಅಂದಾಗ ಇನ್ನೇನು ಆ ಕ್ಷಣ ಬಂದೇ ಬಿಡ್ತು, ನನ್ನ ಕರ್ತವ್ಯ, ದೇವ ನನಗೆ ಕೊಟ್ಟ ಕರ್ತವ್ಯ ಅಂತ ತಿಳಿದು ಅವ್ರು ಏನು ಮಾಡ್ತಾರೆ, ತಮ್ಮ ಪಾಶವನ್ನು ಆ ಮಾರ್ಕಂಡೇಯನ ಕುತ್ತಿಗೆಗೆ ಹೀಗೆ ಹಾಕಿ ಸೆಳಿತಾರೆ. ನೋಡಿ, ಜೀವ ನಮಗೆಲ್ಲ ಗೊತ್ತಿರಬಹುದು, ಜೀವನನ್ನ ಹೇಗೆ ಕರೆದುಕೊಂಡು ಹೋಗ್ತಾರೆ ಯಮದೂತರು. 72,000 ನಾಡಿಗಳಲ್ಲಿ ಜೀವ ದೇಹದ 72,000 ನಾಡಿಗಳಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಇದು ನಂದು, ಈ ದೇಹ ನಂದು, ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ಕಣ್ಣು, ಇದು ನನ್ನ ಕಿವಿ ಅಂತ ಭಯಂಕರವಾದಂಥ ಅಭಿಮಾನ ಜೀವನಿಗೆ ಇರುತ್ತೆ. ಯಾಕೆ ಪಾಶ ಹಾಕ್ತಾರೆ ಅಂದರೆ, ಆ ಪಾಶದಿಂದ ಒಂದೇ ಬಾರಿಗೆ 72,000 ನಾಡಿಲಿ ಕುಳಿತ ಜೀವನನ್ನ ಹೊರಗೆ ಎಳಿಬೇಕು ಅಂದರೆ ಅವನಿಗೆ ಎಂಥ ದುಃಖವಾಗತ್ತೆ ಅಂದರೆ, ಇದು ಶಾಸ್ತ್ರದಲ್ಲಿ ಓದಿ ತಿಳಿದುಕೊಂಡಿರ್ತಾರೆ. ಆಗ ಅವ್ರೇನು ಮಾಡ್ತಾರೆ, ಅವರ ಒಳಗೆ ಅಂತರ್ಯಾಮಿ ಭಗವಂತ ಅವರನ್ನ ಒಂದು ಕಾಪಾಡಬೇಕು ಅಂತ ಭಗವಂತ ಇಚ್ಛಾ ಮಾಡಿದ್ರೆ ಯಾರು ಏನು ಮಾಡೋದಕ್ಕಾಗಲ್ಲ. ಈ ಕಡೆ ದೇವನೇ ಆಜ್ಞೆ ಕೊಟ್ಟಿರೋದು ಯಮದೇವರಿಗೆ, ಆಯುಷ್ಯ ಮುಗಿದ ತಕ್ಷಣ ಹರಣ ಮಾಡುವಂತ. ಆದರೆ ರುದ್ರದೇವರ ಆ ಒಂದು ಅಂತರ್ಯಾಮಿಯಾದ ಭಗವಂತ ನರಸಿಂಹದೇವರು ಎದುರಿಗೆ ಇದ್ದಾರೆ. ಆಗ ಆ ಕ್ಷಣದಲ್ಲಿ ಅವರಿಗೆ ಏನೂ ತೋಚಿಲ್ಲ. ಯಾರಿಗೆ? ಮಾರ್ಕಾಂಡೇಯರಿಗೆ. ಓಡಿ ಹೋಗಿ ಆ ರುದ್ರದೇವರ ಲಿಂಗವನ್ನು ಅಪ್ಪಿ ಹಿಡಿದು ಬಿಡ್ತಾರೆ. ಈಗ ಮಕ್ಕಳು ಭಯದಿಂದಲೂ ತಂದೆ ತಾಯಿಯನ್ನ ಅಪ್ಪುತ್ತಾರೆ, ಮತ್ತೆ ದುಃಖವಾದಾಗ್ಲೂ ಅಪ್ಪುತ್ತಾರೆ, ಸಂತೋಷವಾಗದು ಅಪ್ಪಿಕೊಂಡು ಬಿಡ್ತಾರೆ, ಹೀಗೆ ನಾನಾ ಕಾರಣದಿಂದ. ಆದರೆ ಭಗವಂತನಿಗೆ ನನ್ನ ಸರ್ವ ಸಮರ್ಪಣೆ ಮಾಡಿಬಿಡ್ತೇನೆ, ಯಾರು ಏನು ನನಗೆ ಈ ದೇಹ ಮರಣವಾದರೂ ಪರವಾಗಿಲ್ಲ, ಭಗವಂತ ಇದು ನಿನ್ನ ದೇಹನ ಆತ್ಮಾರ್ಪಣೆ ಮಾಡಿಕೊಂಡಂತಹ ಮಾರ್ಕಂಡೇಯರು. ನಾವಿಲ್ಲಿ ಗಮನಿಸಬೇಕು, ಹೆದರಿಕೆಯಿಂದ ಅವರು ಹಿರಿದ್ರು ಅಂತ ನಾವು ಕೇಳ್ತೀವಿ ಪುಸ್ತಕಗಳಲ್ಲಿ. ಆದರೆ ಹೆದರಿಕೆಯಿಂದ ರುದ್ರದೇವರನ್ನ ಹಿಡಿದಿದ್ದಲ್ಲ, ಅವರು ತಮ್ಮ ಭಗವಂತನನ್ನ ಹೇಳಿದ್ದಾರೆ ಯಮದೇವರು. ಈಗ ಶಾಸ್ತ್ರ ಹೇಳುತ್ತೆ ದೇಹ ಬಿಟ್ಟು ಹೋಗಲೇಬೇಕು ನಾವು, ಅದಕ್ಕೆ ನಾವು ಮಾನಸಿಕವಾದಂತಹ ಒಂದು ಏನೇನು ಬೇಕು ಎಲ್ಲವನ್ನ ಮಾಡಿಕೊಂಡಿರಬೇಕು. ಪ್ರತಿನಿತ್ಯ ಯಮದೇವರ ಸ್ಮರಣೆ ಮಾಡಲೇಬೇಕು. ಯಾಕೆಂದ್ರೆ ಅದು ನಮಗೆ ಭಯ ತಂದು ಕೊಡೋದಕ್ಕಲ್ಲ, ಸಾಧನೆಯಲ್ಲಿ ದಾಢ್ಯತೆ ತಂದು ಕೊಡೋಕೆ, ಸಂತೋಷದಿಂದ. ಈಗ ಮೊನ್ನೆ ವಿಜಯದಾಸರ ಮಾತು ಕೇಳಿದ್ವಿ, ಸ್ವಾಮಿ ನಿನ್ನಗೆ ನಾನು ಕೊಟ್ಟಂತಹ ಶ್ರೇಷ್ಠವಾದಂತಹ ಹವಿಸು ಇದು ಅಂತ. ಬೇರೆಯವರು ನಮ್ಮ ದೇಹವನ್ನ ಕೊಡೋದಲ್ಲ, ನನ್ನ ದೇಹವನ್ನ ನಾನೇ ಆತ್ಮಾರ್ಪಣೆ ಮಾಡ್ಕೊಳ್ತೇನೆ ಭಗವಂತನಿಗೆ, ನರಸಿಂಹ ದೇವರಿಗೆ ಅಂತ ಹೇಳಿ ಓಡಿ ಬಂದು ಅಪ್ಪಿ ಹಿಡಿತಾನೆ. ಆಗ ಆ ಹಿಡಿಯೋದಕ್ಕೂ ಯಮದೇವರು ಇವರಿಗೆ ಪಾಶ ಹಾಕೋದಕ್ಕೂ ಸರಿ ಹೋಗ್ಬಿಡತ್ತೆ. ಏನಾಯ್ತು ಇವಾಗ? ಯಮದೇವರ ಪಾಶ ರುದ್ರದೇವರಿಗೆ, ಮಾರ್ಕಂಡೇಯರ ಜೊತೆಗೆ ರುದ್ರದೇವರಿಗೂ ಬಂತು. ಆ ಕ್ಷಣದಲ್ಲಿ ಲಿಂಗ ಇಬ್ಬಾಗವಾಗಿ ಅಲ್ಲಿ ರುದ್ರದೇವರು, ಮುಖ್ಯ ಪ್ರಾಣದೇವರು, ನರಸಿಂಹದೇವರು ಏಕಕಾಲಕ್ಕೆ ಒಡಮೂಡಿ ಬಿಡ್ತಾರೆ. ಲಿಂಗ ಇವತ್ತಿಗೂ ಹೋಗಿ ನೋಡಬಹುದು ನೀವು ಮಾರ್ಕಾಂಡೇಯ ಕ್ಷೇತ್ರದಲ್ಲಿ. ಅದು ಸಿಡಿದು ಹೋಗಿದೆ. ಈಗ ಚೂರು ಚೂರು ಚೂರು, ಈಗ ಇಬ್ಬಾಗ ಅಂದ್ರೆ ಸ್ಟ್ರೈಟ್ ಆಗಿ ತೆಂಗಿನಕಾಯಿ ಹೊಡೆದಾಗ 2 ಹೋಳಾಗತ್ತಲ್ಲ, ಆ ಥರ ಅಲ್ಲ, ಸಿಡಿದು ಹೋಗಿದೆ. ಎಲ್ಲ ಕಡೆ ಚೂರಾಯ್ತು. ಭಯಂಕರವಾದಂಥ, ಎಲ್ಲಿ ಯಮದೇವರು ಎಲ್ಲಿ ರುದ್ರದೇವರು ಅಂಥ ಇದಕ್ಕೆ ಪಾಶ ತುಂಡು ತುಂಡಾಗೋಗತ್ತೆ. ಆಗ ಅವ್ರನ್ನ ಮಾರ್ಕಂಡೇಯರನ್ನ ರುದ್ರದೇವರು ಅವರ ತಲೆ ಮೇಲೆ ಕೈ ಇಡ್ತಾರೆ. ಅಮೃತಮಯವಾದಂತಹ ಆ ಒಂದು ಕೈ, ತಮ್ಮ ಕೈಯನ್ನ ಇಟ್ಟಾಗ ಆ ಮಾರ್ಕಂಡೇಯರಿಗೆ ವಿಚಿತ್ರವಾದ ಆನಂದ ಆಗತ್ತೆ. ಇನ್ನೊಂದು ಕ್ಷಣದಲ್ಲಿ ದಿಟ್ಟಿಸಿ ನೋಡ್ತಾರೆ, ಅಲ್ಲಿ ಮುಖ್ಯ ಪ್ರಾಣದೇವರು ಕಾಣಿಸ್ತಾರೆ. ಪರಮಾತ್ಮ ನರಸಿಂಹದೇವರು ಅವತ್ತು ಪ್ರಹ್ಲಾದರಾಜರಿಗೆ ಹೇಗೆ ತಲೆ ಮೇಲೆ ಕೈ ಇಟ್ನೋ ಹಾಗೆ ಮಾರ್ಕಂಡೇಯರಿಗೆ ಆ ಒಂದು ಅವರ ಅಮೃತಮಯವಾದಂತಹ ರುದ್ರನ ದೇವರ ಮೂಲಕ ನರಸಿಂಹದೇವರ ಸ್ಪರ್ಶ ಆಗತ್ತೆ. ಆಗ ಅವರ ಅಲ್ಲಿವರೆಗೂ ಅನುಭವಿಸಿದಂತಹ ಎಲ್ಲ ದುಃಖಗಳು ಮಾಯವಾಗಿ ಮನಸ್ಸಿಗೆ ಬಹಳ ಅಮೃತವಾದ ಆನಂದ ಉಂಟಾಗತ್ತೆ ಮಾರ್ಕಾಂಡೇಯರಿಗೆ. ಆಗ ರುದ್ರದೇವರು ಹೇಳ್ತಾರೆ, ಯಮದೇವರು ನಿಂತಿದ್ದಾರೆ, ಮಾತಾಡಿಲ್ಲ. ಗಡಗಡ ಯಮದೇವರು ನಡುಕ್ತಿದ್ದಾರೆ. ರುದ್ರದೇವರಿಗೆ ನಾವು ಅಪಚಾರ ಮಾಡಿಬಿಟ್ಟೆವು, ನಮ್ಮಿಂದ ಆದ ಅಪರಾಧವನ್ನು ಕ್ಷಮಾ ಮಾಡು. ಇಲ್ಲಿ ಮಾರ್ಕಂಡೇಯ ಇಲ್ಲ, ಮಾರ್ಕಂಡೇಯನ ಒಂದು ಚಿಂತೆ ರುದ್ರದೇವರಿಗಿದೆ, ನನಗೆ ನನ್ನ ಒಂದು ಏನು ತಪ್ಪು ಮಾಡಿದ್ದೇನೆ ಸ್ವಾಮಿ ಕ್ಷಮಾ ಮಾಡು ಅಂತ ಹೇಳಿ ಯಮದೇವರು ಮಾಡ್ತಾ ನಿಂತಿದ್ದಾಗ ರುದ್ರದೇವರು ಹೇಳ್ತಾರೆ, ನೀನು ನಿನ್ನ ತಂದೆ ತಾಯಿ ನಿನ್ನ ವಂಶದವರು ಮಾಡಿದಂತಹ ಏನು ಆ ನಮಸ್ಕಾರ ವ್ರತ
ಇವತ್ತಿಗೆ ಸಂಪೂರ್ಣ ಫಲ ಕೊಟ್ಟಿದೆ. ಭಗವಂತ ನಿನಗೆ ಅನುಗ್ರಹಿಸ್ತಾ ಇದ್ದಾನೆ, ಕಲ್ಪಾಯುಷ್ಯದವರೆಗೂ ನೀನು ಜೀವನ ಮಾಡು. ಒಬ್ಬೊಬ್ಬರ ಕಡೆಯಿಂದ ಆಶೀರ್ವಾದ ತೆಗೆದುಕೊಂಡಿದ್ರು. ಅದಕ್ಕೆ ನೋಡಿ, ಮಕ್ಕಳನ್ನ ಬಂದು ಏನೇ ಒಂದು ಹುಟ್ಟಿದ ತಕ್ಷಣ ನಾವು ಹೇಳ್ತೀವಿ, ಅಯ್ಯೋ ತುಂಬ ದುಡ್ಡು ಖರ್ಚು ರೀ, ನಾಮಕರಣ ಮಾಡೋಕ್ಕೆ ಅಂತ ಕರೆಸ್ತೀವಿ ಬ್ರಾಹ್ಮಣರನ್ನ, ಅನ್ನಪ್ರಾಶನ ಅಂತ ಬ್ರಾಹ್ಮಣರನ್ನ ಕರೆಸ್ತೀವಿ, ಆಶೀರ್ವಾದ ಮಾಡಿಸ್ತೀವಿ. ಮಗುವಿನ ತಲೆ ಮೇಲೆ ಕೈ ಇಡಿ, ಸ್ವಾಮಿ ನೀವು ಸರಮೂಲ ಗ್ರಂಥಗಳನ್ನು ಪಾರಾಯಣ ಮಾಡೋರು, ನನ್ನ ಮಗುವಿನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ, ಹೀಗೆಲ್ಲ ಪ್ರಾರ್ಥನೆ ಮಾಡಿ ದಾನ ಧರ್ಮಾದಿಗಳನ್ನು ಕೊಟ್ಟು ಧನವನ್ನು ಕೊಟ್ಟು ಅವರನ್ನು ಸಂತುಷ್ಟಪಡಿಸಿ ಆನಂತರ ಆಶೀರ್ವಾದವನ್ನು ನಾವು ಬೇಡ್ತೇವೆ. ಅದು ಯಾವುದೂ ವ್ಯರ್ಥವಲ್ಲ. ಸಾಧನಾಯುಷ್ಯ ಸಿಗತ್ತೆ ನಮ್ಮ ಮಕ್ಕಳಿಗೆ. ನಾವು ಕೇವಲ ಈ ದೇಹದ ಆಯುಷ್ಯ ಮಾತ್ರ ಲೆಕ್ಕ ಹಾಕಬಾರದು. ಸಾಧನಾಯುಷ್ಯ, ಸಾಧನೆ ಮಾಡಿಕೊಳ್ಳುವಂತಹ ಜನ್ಮ, ಪರಿಪೂರ್ಣವಾದಂತಹ ಆಯುಷ್ಯವನ್ನು ಬ್ರಾಹ್ಮಣರಲ್ಲಿ ನಿಂತು ದೇವ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ, ನಿಮ್ಮ ಎಲ್ಲ ಬ್ರಾಹ್ಮಣರು ಸನಕಾದಿಗಳ ಆಶೀರ್ವಾದ ಎಂದೂ ವ್ಯರ್ಥವಲ್ಲ, ನಿನಗೆ ಕಲ್ಪಾಯುಷ್ಯ ಕೊಟ್ಟಿದ್ದೇವೆ ಅಂತ ಇಂತಹ ವರವನ್ನು ಪಡೆದಂಥವರು ಮಾರ್ಕಾಂಡೇಯರು ತಮ್ಮ ಆಯುಷ್ಯವನ್ನು 14 ಕಲ್ಪಗಳಿಗೆ ವೃದ್ಧಿಪಡಿಸ್ಕೊಂಡಿದ್ದಾರೆ. ಅಂದರೆ 16 ವರ್ಷದ ಒಬ್ಬ ಬಾಲಕನಿಗೆ ಅಂತಹ ಕಲ್ಪಾಯುಷ್ಯ ಕೊಟ್ಟಂಥದ್ದು ರುದ್ರದೇವರ ಅನುಗ್ರಹ. ಅಷ್ಟೇ ರೀತಿಯಲ್ಲಿ ಮಾರ್ಕಾಂಡೇಯರು ಅವರ ತಂದೆ ತಾಯಿಗಳ ಪರಿಶ್ರಮವು ಅತ್ಯಂತವಾಗಿದೆ. ನೋಡಿ, ಒಂದು ಮಗು ತಾನು ಸಾಧನೆ ಮಾಡಬೇಕಾದ್ರೆ ತಂದೆ ತಾಯಿಗಳ ಸಂಪೂರ್ಣ ಅನುಗ್ರಹ ಬೇಕು ಅನ್ನೋದಕ್ಕೆ ಇವರು ಉದಾಹರಣೆಯಾಗಿ ನಿಂತಿದ್ದಾರೆ. ಆಗ ರುದ್ರದೇವರು ಹೇಳ್ತಾರೆ, ಅಪ್ಪ ನಿನಗೆ ನಾರಾಯಣನಲ್ಲಿ ಅನನ್ಯವಾದಂತಹ ಸ್ಥಿರವಾದಂತಹ ಭಕ್ತಿ ನಿನಗೆ ಬರಲಿ. ನಾವು ಕೇಳ್ತೀವಲ್ವಾ, ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಹರಿಯಲ್ಲಿ ಮನಸ್ಸು ಕೊಡು ಶಂಭೋ. ವಿಜಯದಾಸರು ಯಾರು? ಭೃಗು ಋಷಿಗಳು. ಅವತ್ತು ತಮ್ಮ ಮಗು ಮೃಕಂಡುವಿನ ಮಗ ಆ ಮಾರ್ಕಾಂಡೇಯನನ್ನ ಸ್ಮರಣೆ ಮಾಡಿಕೊಂಡು ರುದ್ರದೇವರು ಅವರಿಗೆ ಹೇಗೆ ಅನುಗ್ರಹ ಮಾಡಿದ್ರು, ಎಲ್ಲರೂ ಹಾಗೆ ಪ್ರಾರ್ಥನೆ ಮಾಡಿ ಅಂತ. ಎಂತಹ ಕರುಣಾಶಾಲಿಗಳು. ಅಲ್ಲಿ ಸಂಸ್ಕೃತದಲ್ಲಿರುವಂತಹ ಒಂದು ಸ್ತೋತ್ರ ಮಂತ್ರಗಳು ಕನ್ನಡದಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಜ್ಞಾನ ವೈರಾಗ್ಯಗಳ ಸಿದ್ಧಿ ನಿನಗೆ ಆಗಲಿ, ಪುರಾಣಾಚಾರ್ಯನಾಗು ಅಂತ ಹೇಳಿ ರುದ್ರದೇವರು ಇವರಿಗೆ ಇಷ್ಟೆಲ್ಲ ಆಶೀರ್ವಾದ ಮಾಡ್ತಾರೆ. ಮುಂದೆ ಮಾರ್ಕಂಡೇಯರು ತಪಸ್ ಮಾಡ್ತಾರೆ. ಇವಾಗ ನಾವು ಹೇಳ್ತೀವಲ್ಲ, ಎಕ್ಸಾಮ್ ಮುಗಿದ ತಕ್ಷಣ ಮಾರನೇ ದಿನ ಏನು ಮಾಡ್ತೀವಿ, ಅಪ್ಪ ಎಕ್ಸಾಮ್ ಮುಗೀತು ಇನ್ನು ಓದೋದಿಲ್ಲ ಅಂತ. ಅಂದರೆ ಇವ್ರು ಹಾಗಲ್ಲ, ಇಷ್ಟೆಲ್ಲ ಅನುಗ್ರಹ ಪಡೆದ ಮೇಲೆ ಮತ್ತೆ ತಪಸ್ಸಿಗೆ ಕುಳಿತುಕೊಳ್ತಾರೆ. ಆಗ ತಪಸ್ಸಿಗೆ ಕುಳಿತು ತಪಸ್ಸು ಮಾಡ್ತಾ 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 ಎಷ್ಟೋ ವರ್ಷಗಳು ಕಳೆದು ಹೋಗುತ್ತೆ. ಆ ತಪಸ್ಸು ಮಾಡುವಾಗ ಒಮ್ಮೆ ಅವರಿಗೆ ಅನ್ಸುತ್ತೆ, ನಾನು ರುದ್ರದೇವರ ಅಂತರ್ಯಾಮಿಯಾದ ನರಸಿಂಹನನ್ನ ನಾನು ಅನುಗ್ರಹ ಪಡೆದಿದ್ದೇನೆ. ಸ್ವಾಮಿ ನರಸಿಂಹದೇವರೇ, ನಾನು ಪ್ರಳಯವನ್ನು ನೋಡಬೇಕು. ಎಂತಹ ಆಸೆ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಸೆ. ಒಳಗೆ ನಿಂತು ಪ್ರೇರಣೆ ಮಾಡಿದವರು ಯಾರು? ಅವರ ಕರ್ಮಾನುಸಾರ ರುದ್ರದೇವರೇ. ಇವರಿಗೆ ತೋರಿಸಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿತ್ತು. ಇವರು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ತೋರಿಸಿಲ್ಲ. ಇವರಿಗೆ ಇಂತಹ ಬುದ್ಧಿಯನ್ನು ಕೊಟ್ಟವನೇ ಭಗವಂತ. ಇವರಿಗೆ ಇದನ್ನು ಅನುಗ್ರಹ ಮಾಡಬೇಕು. ಮ್ಯಾಚ್ ಫಿಕ್ಸ್ ಅಂತ ಹೇಳ್ತೀವಲ್ಲ, ಮ್ಯಾಚ್ ಫಿಕ್ಸ್ ಅಂತ ನಮಗೆ ಇದೆಲ್ಲ ಕ್ರೀಡೆಗಳಲ್ಲೆಲ್ಲ ನೋಡ್ತೀವಲ್ಲ, ಇವರನ್ನು ಗೆಲ್ಲಿಸ್ಬೇಕು ಅಂತಲೇ ಆಡಿಸ್ತಾರಲ್ಲ, ಆ ರೀತಿ ಭಗವಂತ ಇವರಿಗೆ ಅನುಗ್ರಹ ಮಾಡಬೇಕು ಅಂತ ಅವನ ಚಿತ್ತ ಇದೆ. ಅದಕ್ಕೆ ಇವರಿಗೆ ಪ್ರೇರಣೆ ಆಯಿತು, ನಾನು ಪ್ರಳಯವನ್ನು ಕಣ್ಣಾರ ಕಾಣಬೇಕು. ಅಂತಹ ಸಿದ್ಧಿಯನ್ನು ಪಡೆದಂತಹ ಕೂಸು ಏನು ಕೇಳಿದರೂ ಆ ತಾಯಿ ಬಿಂಬರೂಪಿ ಭಗವಂತ ಹೇಗೆ ಇಲ್ಲ ಅನ್ನೋದಿಲ್ವೋ, ಈ ತಾಯಿಯೇ ಇಲ್ಲ ಅನ್ನೋದಿಲ್ಲ. ತನಗೆ ಎಷ್ಟು ಕಷ್ಟ ಆದರೂ ಮಗು ಕೇಳಿದ್ದನ್ನು ತಂದು ಕೊಡ್ತಾಳೆ. ಅಂದ ಮೇಲೆ ಒಳಗಿರೋ ಬಿಂಬರೂಪಿ ಭಗವಂತ ಬಿಡ್ತಾನ. ಅದರಿಂದ ಪ್ರಳಯ ಅಂದರೆ ಏನು, ಪ್ರಳಯವನ್ನು ನಾನು ಕಣ್ಣಾರ ಕಾಣಬೇಕು ಅನ್ನೋದು ಮಾರ್ಕಂಡೇಯರ ಆಶೆಯಾಗಿರುತ್ತೆ. ಆಗ ಅದನ್ನು ಅವರ ತಂದೆ ಹೇಳ್ತಾರೆ, ಅಪ್ಪ ಪ್ರಳಯ ಒಂದು ಸಂಭವಿಸಿದಾಗ ಇಡೀ ಭೂಮಿ ಜಲಮಯವಾಗತ್ತೆ. ಆ ಸಂದರ್ಭದಲ್ಲಿ ದೇವಾಸುರರು, ಮನುಷ್ಯರು, ವೃಕ್ಷಗಳು ಯಾವುದು ಉಳಿಯೋದಿಲ್ಲ. ಇಂತಹ ಪ್ರಳಯವನ್ನು ಜಲರಾಶಿಯ ಮಧ್ಯೆ ಭ್ರಾಂತರಾಗಿ, ಅಂದರೆ ಜಲರಾಶಿಯ ಮಧ್ಯೆ ಯಾರೂ ಇರೋದಿಲ್ಲ. ಆದರೆ ನೀನು ಇಲ್ಲಿ ಒಮ್ಮೆ ಕನಸು ಕಾಣ್ತಾರೆ. ಯಾರು? ಮಾರ್ಕಾಂಡೇಯರು. ಇದು ಕನಸಿನಲ್ಲಿ ತೋರಿಸಿದಂತಹ ಪ್ರಳಯ. ಅಂದರೆ ನಿಜವಾದ ಪ್ರಳಯ, ದಿನ ಪ್ರಳಯ, ಈಗ ಕಲ್ಪ ಪ್ರಳಯ ಅಂತೆಲ್ಲ ಒಂದೊಂದು ಪ್ರಳಯಗಳಿದೆ. ಮಹಾಪ್ರಳಯ ಅಲ್ಲ, ದಿನ ಪ್ರಳಯವನ್ನು ತೋರಿಸಿದ್ದು ಇವರಿಗೆ ಅಂತ. ಆಗ ಅವರು ಅಲ್ಲಿ ಒಂದು ಇದರಲ್ಲಿ ಕೂತಿರ್ತಾರೆ. ಎಷ್ಟೋ ವರ್ಷಗಳಲ್ಲಿ ಆ ಮನಸ್ಸಿನಲ್ಲಿ ಆ ರುದ್ರದೇವರ ಆ ಸಂಕಲ್ಪದಿಂದಾಗಿ, ಅನುಗ್ರಹದಿಂದಾಗಿ ಅವರಿಗೆ ಒಮ್ಮೆ ಏನಾಗತ್ತೆ, ಒಂದು ರೀತಿಯಲ್ಲಿ ಎಲ್ಲ ಕಡೆ ಜೋರಾದಂತಹ ಆ
ಒಂದು ನದಿಯ ನೀರು, ಸಮುದ್ರ, ಇಡೀ ಸಣ್ಣ ಪುಟ್ಟ ಕೇರಿಗಳಲ್ಲಿ ಸಮುದ್ರ ಬಂತು ಅಂದರೆ, ಸಮುದ್ರ ಒಂದು ಕಡೆ ಇದೆ, ನಾವೇ ಭೂಭಾಗದಲ್ಲಿ ಇದ್ದೇವೆ, ಇಡೀ ಭೂಭಾಗವೇ ಆ ಒಂದು ಸಮುದ್ರಮಯವಾದಾಗ ಹೇಗಿರಬಹುದು? ನಾವು ಕಲ್ಪನಾತೀತ ನಮಗೆ. ಆದರೆ ಅದು ನಡೆದಿದೆ. ಒಂದು ಮಾರ್ಕಂಡೇಯರ ಜೀವನದಲ್ಲಿ ತಾವು ಕೂತ್ಕೊಂತ ಆಶ್ರಮದಲ್ಲಿ ಕೂತಿದ್ದಾರೆ, ಎಲ್ಲ ಕಡೆ ಜಲರಾಶಿ, ತಮ್ಮ ಇಡೀ ಏನು ಕೂತಿದ್ದು ತಾವ ಎಲ್ಲವೂ ಮುಳುಗಿ ಹೋಗ್ತಿದೆ. ಆದರೆ ಒಂದು ಅನುಭವ ಅವರಿಗೆ ಆಗ್ತಾ ಇದೆ, ತಮಗೆ ಮಾತ್ರ ಏನೂ ಆಗ್ತಿಲ್ಲ. ಅಷ್ಟು ದೊಡ್ಡ ಪ್ರಳಯ, ತಾವು ಆ ಒಂದು ನೀರನ್ನು ನೋಡ್ತಾ ಇದ್ದಾರೆ, ಆ ರಭಸ ಅವರಿಗೇನು ಮಾಡ್ತಾ ಇಲ್ಲ. ಆಗ ಆ ಒಂದು ಅದರ ಮೇಲೆ ತೇಳ್ಕೊಂಡು ಮುಳುಕೊಂಡು ಆ ಒಂದು ಯಾವುದೇ ರೀತಿಯಲ್ಲಿ ಇವಾಗ ಒಂದು ಮಗುವನ್ನ ಎತ್ತುಕೊಂಡು ಹೊರಟಿದ್ದಾರೆ ತಂದೆ ತಾಯಿಗಳು. ಆ ಮಗುವಿಗೇನು ಕಷ್ಟ ಆಗೋದೇ ಇಲ್ಲ. ಕಷ್ಟ ಆಗ್ತಿರೋದು ಯಾರಿಗೆ? ತಂದೆ ತಾಯಿಗಳಿಗೆ. ನಡೀತಾ ಇದ್ದಾರೆ, ಬಿಸಿಲಿದೆ, ಯಾವುದು ಆ ಒಂದು ಮಗುವಿಗೆ ಗೊತ್ತಾಗ್ತಿಲ್ಲ. ಸುಖವಾಗಿ ಹೇಗೆ ಕೂತಿರುತ್ತೋ ಹಾಗೆ ಮಾರ್ಕಂಡೇಯರು ನೋಡ್ತಾ ಇದ್ದಾರೆ. ನೋಡಿದಾಗ ಅಲ್ಲೊಂದು ಸುಂದರವಾದಂತಹ ಆಲದೆಲೆಯ ಮೇಲೆ ಕುಳಿತಕ್ಕಂಥ, ಆಲದ ಮೇಲೆ ಮಲಗಿರ್ತಕ್ಕಂಥ ಬಾಲ ಮುಕುಂದನನ್ನ, ಮುಕುಂದ ಅಂದ್ರೆ ಮೋಕ್ಷಪ್ರದನಾದಂಥವನು, ಮುಕುಂದ ಮೋಕ್ಷಪ್ರದ ಅಂತಹ ರೂಪವನ್ನ ಕಾಣ್ತಾರೆ. ಆಗ ಭೂತ ಭವ್ಯ ಭವಿಷ್ಯತ್ ಎಲ್ಲವೂ ಮರೆತು ಹೋಗುತ್ತೆ. ಆ ಒಂದು ಧ್ಯಾನ ಯೋಗಿಗಳವರು ಮಾರ್ಕಂಡೇಯರು, ಎಲ್ಲವನ್ನ ತಿಳಿದವರು. ಆದರೆ ಆ ಮಗುವನ್ನ ನೋಡಿದಾಗ ಏನು ಅವರಿಗೆ ಬರೋದಿಲ್ಲ. ದೇವನನ್ನ ಅಷ್ಟು ಸುಲಭವಾಗಿ ಯಾರೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮೀ ದೇವಿಗೆ ಆಗಿಲ್ಲ ಅಂದಮೇಲೆ ಆಲದೆಯ ಆ ಒಂದು ಇದರಲ್ಲಿ ಕೇಳ್ತೀವಿ, ವಾದಿರಾಜರ ಪಂಚೀಕರಣದಲ್ಲಿ ಇದೆಲ್ಲವನ್ನ, ಪ್ರಳಯದಲ್ಲಿ ಏನೇನಾಯಿತು, ಲಕ್ಷ್ಮೀದೇವಿ ಹೇಗೆ ಬಂದು ಸ್ತೋತ್ರ ಮಾಡಿದ್ಲು, ವಟಪತ್ರ ಶಾಹಿ ಆದ್ಲು, ಕತ್ತಲೆ ದುರ್ಗಾದೇವಿ ಕತ್ತಲೆ ಆದ್ಲು, ಇದೆಲ್ಲವನ್ನ ಕಣ್ಣಾರ ಕಾಣ್ತಿದ್ದಾರೆ. ಆಗ ಆ ಮಗು ಆ ಒಂದು ಮುನಿವರ್ಯನನ್ನು ಉದ್ದೇಶಿಸಿ ಮಾತಾಡತ್ತೆ, ನೀನು ಬಹಳವಾಗಿ ಬಳಲಿದೆಯಪ್ಪ ಮುನಿವರ್ಯ, ಈಗ ನೀನು ವಿಶ್ರಾಂತಿ ನಿನ್ನ ಮನಸ್ಸು ಬಯಸ್ತಾ ಇದೆ ಅನ್ನೋದು ನನಗೆ ಗೊತ್ತು. ನೀನು ನನ್ನ ಶರೀರದಲ್ಲಿ ಪ್ರವೇಶಿಸಿ ಬಿಡು, ನಿನಗೆ ವಿಶ್ರಾಂತಿ ಸುಖ ಸಿಗತ್ತೆ ಅಂತ ಆ ಮಗು ಹೇಳುತ್ತೆ. ಆಗ ಅದನ್ನು ಆ ಹೇಳಿ ಅಷ್ಟೇ ಅಲ್ಲ, ತನ್ನ ಬಾಯನ್ನು ತೆರೆಯುತ್ತೆ. ತೆರೆದಾಗ ಆ ಒಂದು ಅಲೆಗಳ ಹೊಡೆತದಿಂದಾಗಿ ಬಾಯಿಯೊಳಗೆ ಪ್ರವೇಶ ಮಾಡೇ ಬಿಟ್ರು. ತಮ್ಮ ಪ್ರಯತ್ನವೇ ಇಲ್ಲ, ನಾನು ಹೀಗೆ ಹೋಗ್ಬೇಕು, ಹಲ್ ಕೆಳಗೆ ಹೋಗಬಾರ್ದು, ಮೇಲ್ಗೆ ಹೋಗ್ಬೇಕು, ಮೂಗಲ್ಲಿ ಹೋಗಬಾರ್ದು, ಏನೂ ಇಲ್ಲ. ತಾವು ಹೇಗೆ ಭಗವಂತನ ಆಜ್ಞೆ ಅಂದ್ರೆ ದೇವ ತಾನೇ ನಿಂತು ಅವರನ್ನು ಸುಖವಾಗಿ ತನ್ನ ಬಾಯಿಯೊಳಗೆ ಕರೆದುಕೊಂಡು ಬಿಟ್ಟ. ಆ ಬಾಯಿಯೊಳಗೆ ಪ್ರವೇಶ ಮಾಡ್ತಿದ್ರೆ ಮುಂದೆ ಹೋಗ್ತಾ 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 ಮಗುವಿನ ಎಲ್ಲ ಪಿಂಡಾಂಡವನ್ನ ಸಾಕ್ಷಾತ್ತಾಗಿ ಕಾಣ್ತಾ ಇದ್ದಾರೆ ಮಾರ್ಕಂಡೇಯರು. ಉದರವನ್ನ ಸೇರ್ತಾರೆ. ಅಲ್ಲಿ ಹಳ್ಳಿ ಪಟ್ಟಣ ಪರ್ವತ ನದಿ ಎಲ್ಲವೂ ಏನೇನು ಬ್ರಹ್ಮಾಂಡದಲ್ಲಿದೆಯೋ ಎಲ್ಲವೂ ಪಿಂಡಾಂಡದಲ್ಲಿ ಕಾಣಿಸ್ತಾ ಇದ್ದಾರೆ. ಯಜ್ಞ ಯಾಗಾದಿಗಳು, ಯುದ್ಧ ವ್ಯಾಪಾರ ಎಲ್ಲ ಕರ್ಮಗಳು ನಡೀತಾ ಇದೆ. ಇಂದ್ರಾದಿ ದೇವತೆಗಳು ಅಲ್ಲಿ ಉಪಸ್ಥಿತರಿದ್ದಾರೆ. ಪ್ರಳಯದಲ್ಲಿ 3 ಲೋಕಗಳು ಹೇಗಿತ್ತೋ ಹಾಗೆ ಪ್ರಳಯಕ್ಕಿಂತ ಮುಂಚೆ 3 ಲೋಕಗಳು ಹೇಗಿತ್ತಲ್ಲ ಅದನ್ನೆಲ್ಲ ಕಂಡು ಬಂದವರು ಮಾರ್ಕಂಡೇಯರು. ಅದೆಲ್ಲವನ್ನ ಆ ಒಳಗೆ ಕಾಣಿಸ್ತಾ ಇದ್ದಾರೆ. ಹಾಗೆ ಇದೆ, ಉದರದಲ್ಲಿ ಸುರಕ್ಷಿತವಾಗಿದೆ. ಹೊರಗೆ ಮಾತ್ರ ಆ ರೀತಿ ಕಂಡಿದ್ದವರಿಗೆ. ಆಗ ಆ ಮುನಿಗಳು ಪ್ರಯತ್ನವಿಲ್ಲದೆ ನಿರಾಯಾಸವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ, ನಾವೆಲ್ಲ ತೀರ್ಥಯಾತ್ರೆ, ಭಾರತ ದೇಶದ ತೀರ್ಥಯಾತ್ರೆ ಮಾಡಿ ಬಂದ್ರೆ, ಮಾರ್ಕಂಡೇಯರು ಭಗವಂತನ ಉದರದಲ್ಲಿ ಯಾತ್ರೆ ಮಾಡಿದ್ದಾರೆ. ಕ್ಷೇತ್ರಜ್ಞನಾದಂತಹ ಕ್ಷೇತ್ರಜ್ಞ ಯೋಗ ಅಂತ ಭಗವದ್ಗೀತೆಯಲ್ಲಿ ಕೇಳ್ತೀವಿ. ದೇವನ ಉದರದೊಳಗೆ ಹೋಗಿದಂತಹ ಮಹಾನುಭಾವರು ಮಾರ್ಕಂಡೇಯ ಮಹರ್ಷಿಗಳು. ನಿರಾಯಾಸವಾಗಿ ಯಾತ್ರೆಯನ್ನ ಮಾಡೇ ಬಿಟ್ರು. ಪಿಂಡಾಂಡ ಯಾತ್ರೆ ಮಾಡಿದಂತಹ ಮಾರ್ಕಂಡೇಯರಿಗೆ ನಾವು ವಿಶೇಷವಾದ ಒಂದು ನಮಸ್ಕಾರ ಮಾಡೋಣ. ಸ್ವಾಮಿ, ನಾವು ಬ್ರಹ್ಮಾಂಡ ಯಾತ್ರೆ ಮಾಡಿದಾಗ ಪಿಂಡಾಂಡದಲ್ಲಿರ್ತಕ್ಕಂಥ ಎಲ್ಲವೂ ಬ್ರಹ್ಮಾಂಡದಲ್ಲಿದೆ, ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಎಲ್ಲವೂ ಪಿಂಡಾಂಡದಲ್ಲಿದೆ ಎನ್ನುವ ಜ್ಞಾನವನ್ನ ನಮಗೆ ದಯಪಾಲಿಸಿರಿ ಅಂತ ಕೇಳೋಣ. ಈಗ ಮಾರ್ಕಂಡೇಯರಿಗೆ ಹಸಿವೆ ಆಗತ್ತೆ ನೋಡಿ. ಹಸುವೆನೂ ಅಷ್ಟೇ ಭಗವಂತ ಒಳಗೆ ನಿಂತು ಮಾಡಿಸಿದರೆ ಉಂಟು. ನಾವು ಭಗವದ್ಗೀತೆಯಲ್ಲಿ ಕೇಳ್ತೇವೆ, ನಾನು ಒಳಗೆ ನಿಂತು ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಕೃಷ್ಣ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಹಾಗೆ ಹಸಿವೆ ಮಾಡಿಸ್ತಾನೆ ಭಗವಂತ. ಯಾಕೆಂದ್ರೆ ಅಲ್ಲಿ ಉದರದೊಳಗೆ ಹಸಿವೆ ಅಂತೆ. ಈಗ ನಮಗೆಲ್ಲ ನಮ್ಮ ಹೊಟ್ಟೆಯಲ್ಲಿ ಹಸಿವೆ ಆದ್ರೆ ಆ ಮಾರ್ಕಂಡೇಯರು ದೇವನ ಉದರದೊಳಗೆ ಹೋಗಿ ಅವರಿಗೆ ಹಸಿವೆ ಆಗ್ತಿದೆ, ಅವರ ಉದರೊಳಗೆ. ಇನ್ನೆಂಥ ವಿಚಿತ್ರವಾದಂತಹ ಸಂದರ್ಭಗಳು ನಮಗೆ ಕಲ್ಪನಾ ಬರೋದಿಲ್ಲ. ಆಗ ಕಂದಮೂಲ ಫಲಗಳೆಲ್ಲ ಉತ್ತಮವಾದಂತಹ ಕಂದಮೂಲ ಫಲಗಳು ಅವರಿಗೆ ಹಸಿವೆ ಅಂದಾಗ, ಆ ಮೋಕ್ಷದಲ್ಲಿ ಹೇಗೆ ಕ್ಷಣ ಮಾತ್ರದಲ್ಲಿ ಇಚ್ಛಾ ಮಾತ್ರ
ಪ್ರಭೋ ಸೃಷ್ಟಿ ಅಂತ ಅನ್ನೋದನ್ನ ಕೇಳಿದ್ವಿ. ಆದರೆ ಮಾರ್ಕಾಂಡೇಯರು ಸಾಕ್ಷಾತ್ತಾಗಿ ಕಾಣ್ತಾ ಇದ್ದಾರೆ. ಅವರಿಗೆ ಹಸಿವೆ ಆದ ತಕ್ಷಣ ಕಂದಮೂಲ ಫಲಗಳು ಅವರ ಕೈಯಲ್ಲಿ ಬಂತು. ಹೀಗೆ ಅವರು ಸುತ್ತಾಡ್ತಾ ಸುತ್ತಾಡ್ತಾ ಹಸಿವೆ ನೀಗಿಸ್ಕೋತಾರೆ, ಮತ್ತೆ ಯಾತ್ರೆ ಮಾಡ್ತಾರೆ. ಪಿಂಡಾಂಡದ ಯಾತ್ರೆ, ಪ್ರತಿಯೊಂದು ಅಂಗಾಂಗಗಳಿಗೆ ಹೋಗಿ ಅಲ್ಲಿ ಮುಕ್ತರೆಲ್ಲ ಇದ್ದಾರೆ, ಎಲ್ಲರನ್ನ ಭೇಟಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಎಷ್ಟು ಸುತ್ತಾಡಿದರೂ ಅವರಿಗೆ ಅಂತ್ಯವೇ ಕಾಣಲಿಲ್ಲ. ಅಲ್ಲ, ಬ್ರಹ್ಮದೇವರಿಗೆ ಕಂಡಿಲ್ಲ ಭಗವಂತನ ಅಂತ್ಯ ಅಂದಮೇಲೆ. ಅವರು ಹುಟ್ಟಿದಾಗ ಆ ನಾಳ ಎಲ್ಲಿಂದ ಬಂತು ಅಂತ ಹೋಗ್ತಾರೆ ಹೋಗ್ತಾರೆ ಹೋಗ್ತಾರೆ, ಅವರಿಗೆ ಕಾಣಿಸೋದಿಲ್ಲ ಅಂದಮೇಲೆ ಮಾರ್ಕಂಡೇಯರಿಗೆ ಹೇಗೆ ಕಾಣಕ್ಕೆ ಸಾಧ್ಯ? ಅದರಿಂದ ಆ ಒಂದು ಎಷ್ಟೋ ವರ್ಷಗಳು ಕಳೆದು ಹೋಗುತ್ತೆ. ಆಗ ಭ್ರಾಂತರಾದಂಥ 60 ಸಂವತ್ಸರ ದೇವತೆಗಳೆಲ್ಲ ಅಲ್ಲಿ ಎಲ್ಲ ಪದೇ ಪದೇ ಅವರು ಮಾರ್ಕಾಂಡೇಯರಿಗೆ ಕೈ ಮುಗಿತಿರ್ತಾರೆ. ಅಂದರೆ ತಮ್ಮ ಒಂದು ವರ್ಷದ ಆಯುಷ್ಯ ಆದ ಮೇಲೆ ಕೈ ಮುಗಿದು ಹೊರಡ್ತಾನಲ್ಲ, ಆ ರೀತಿ ಎಲ್ಲ ದೇವತೆಗಳು 60 ಸಂವತ್ಸರಗಳು ಮುಗಿತಾ ಇದೆ. ಆದರೆ ಇವರ ಸುತ್ತಾಟ ಅಂತ್ಯ ಸಿಗಲೇ ಇಲ್ಲ. ಆಗ ಭ್ರಾಂತರಾದಂತಹ ಮುನಿಗಳು ಒಂದು ಕ್ಷಣಕಾಲದಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ, ಇದೆಲ್ಲ ಪರಮಪುರುಷನ ಸಂಕಲ್ಪ, ಭಗವಂತ ನನಗೆ ಪ್ರಳಯ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆಗ ಅವರಿಗೆ ನೆನಪಾಗತ್ತೆ. ಆಗ ಅವರು ಅನನ್ಯವಾಗಿ ಪುರುಷೋತ್ತಮನಾದಂತಹ ಹರಿಯನ್ನ ಪರಮ ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಆಗ ಬಹಳ ಹೊತ್ತು ಕಣ್ಣು ಮುಚ್ಚಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಕಣ್ಣು ತೆರೀತಾರೆ, ಮತ್ತೆ ಅದೇ ಆಶ್ರಮ, ಅದೇ ಒಂದು ತಂದೆ ತಾಯಿಗಳು ಅದೇ ಆಶ್ರಮದಲ್ಲಿ ಕುಳಿತಿದ್ದಾರೆ. ಎಲ್ಲವೂ ತಾವೇನು ಎಲ್ಲಿ ಆಶ್ರಮದಲ್ಲಿತ್ತೋ. ಹಾಗಾದರೆ ಇಷ್ಟೊತ್ತು ಕಂಡಿದ್ದೋ, ಇಷ್ಟೊತ್ತು ಅನುಭವಕ್ಕೆ ಬಂದಿದೆಯಲ್ಲ, ಅದು ಸುಳ್ಳ ಅಂದರೆ ಇಲ್ಲ. ಮಧ್ವ ಮತದಲ್ಲಿ ಸ್ವಪ್ನ ಅನ್ನೋದು ಸತ್ಯ, ಪರಮ ಸತ್ಯ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಕನಸಿನಲ್ಲಿ ತೋರಿಸಿದಂತಹವರು ಸ್ತೋತ್ರ ಮಾಡಿ ಕಣ್ಣು ತೆಗೆದು ಇದಕ್ಕೆ ಋಷಿಗಳನ್ನು ನೋಡಿದಾಗ ಆ ಒಂದು ಮುಗ್ಧವಾದಂತಹ ನಗುವನ್ನು ಬೀರುತ್ತೆ. ಯಾವುದು? ಆ ಬಾಲಮುಕುಂದನ ಮುಗ್ಧನಗೆ ಬೀಳತ್ತೆ. ಆಗ ಅವರ ಒಂದು ಹೃದಯದಲ್ಲಿ ಒಂದು ಜ್ಯೋತಿ, ಅಂದರೆ ಒಂದು ಬೆಳಕು, ಹೊರಗಿನಿಂದ ಬೆಳಕಲ್ಲ, ಒಳಗಿನಿಂದ ಒಂದು ಬೆಳಕು ಬೆಳಗಿದಂತಾಗತ್ತೆ. ಪರಮಾದ್ಭುತವಾದಂತಹ ಪರಮ ದಿವ್ಯ ಜ್ಞಾನ ಅವರಿಗೆ ದೃಗ್ಗೋಚರವಾಗತ್ತೆ, ಹೃದಯಕ್ಕೆ ಗೋಚರವಾಗ್ತಾ ಇದೆ. ಆಗ ಆ ಮಗುವಿನ ಕಮಲದಂತಹ ಪಾದಗಳು, ನಾವು ಚಾರು ಚರಣ ಅಂತ ಏನು ಹರಿಕಥಾಮೃತ ಚಾರು ಚರಣ ಸರೋಜ ಅಂತ ಹೇಳ್ತೀವಲ್ಲ, ಹಾಗೆ ಅಂತಹ ಆ ಮಗುವಿನ ಮುದ್ದಾದಂತಹ ಕಮಲದಂತಹ ಪಾದಗಳಿಗೆ ಭಕ್ತಿಯಿಂದ ಮಾರ್ಕಾಂಡೇಯರು ನಮಸ್ಕಾರ ಮಾಡ್ತಾರೆ. ನೋಡಿ, ದೇವನಿಗೆ ನಮಸ್ಕಾರ ಮಾಡಿದಂತಹ ಅವರ ಪರಮ ಪವಿತ್ರವಾದಂಥ ಈ ಕ್ಷಣಕ್ಕೂ ಮಾರ್ಕಾಂಡೇಯರು ಇದ್ದಾರೆ. ಎಲ್ಲೋ ಇದ್ದಾರೆ ರೀ, ಇಲ್ಲೆಲ್ಲೋ ಸುತ್ತಮುತ್ತ ಇದ್ದಾರೆ. ಮಾರ್ಕಾಂಡೇಯರು ನಮ್ಮನ್ನ ಕಾಣ್ತಾ ಇದ್ದಾರೆ, ನಾವು ಹೇಳುವ ಮಾತನ್ನ ಕೇಳ್ತಿದ್ದಾರೆ ಅಂದರೆ ಮೈ ರೋಮಾಂಚನವಾಗುತ್ತೆ. ಅಂಥದ್ದು ಚಿರಂಜೀವಿಗಳು. ನಾವು ಅಯ್ಯೋ ಅವರಿಲ್ಲ, ನಮ್ಮ ತಂದೆ ಇಲ್ಲ, ನಮ್ಮ ತಾಯಿ ಇಲ್ಲ, ನಮ್ಮ ದೊಡ್ಡಪ್ಪ ಇವರಿಲ್ಲ ಅವರಿಲ್ಲ ಅಂತ ನೋವು ಪಟ್ಕೋತಾ ಇರ್ತೀವಿ. ಆದರೆ ನಿಜವಾಗಿ ನಾವು ಮಾತೃದೇವೋಭವ ಪಿತೃದೇವೋಭವ ಅಂದರೆ ಇವತ್ತಿನ ಈ ಚಿರಂಜೀವಿಯಾದಂತಹ ಮಾರ್ಕಾಂಡೇಯರನ್ನು ಸ್ಮರಣೆ ಮಾಡ್ತಾ ಅವರಿಗೂ ನಾವು ನಮಸ್ಕಾರ ಮಾಡಲೇಬೇಕು. ಯಾರು ಎದುರಿಗೆ ಇರ್ತಾರೆ ಚಿರಂಜೀವಿಗಳಿಗೆ ನಾವು ಒಂದು ಎಣ್ಣೆ ಹಚ್ಚುವಾಗ ಒಂದು ಚಿರಂಜೀವಿಗಳನ್ನೆಲ್ಲ ಸ್ಮರಣೆ ಮಾಡ್ತೀವಿ. ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ರಾಮನಾಮ ಸ್ಮರಣೆ ಮಾಡ್ತಾ ಕೂತಿದ್ದಾರೆ. ಅವರು ಚಿರಂಜೀವಿಗಳು. ಈ ಎಲ್ಲ ಚಿರಂಜೀವಿಗಳ ಪಟ್ಟಿಯೇ ಇದೆ ನಮಗೆ ಶಾಸ್ತ್ರದಲ್ಲಿ. ಇದೆಲ್ಲವನ್ನ ಆ ಪರಮಾತ್ಮನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡ್ತಾರೆ. ಆಗ ಎಲ್ಲ ಸಕಲ ಜಗತ್ತನ್ನ ನುಂಗಿ ಏನೂ ತಿಳಿಯದಂತೆ ಒಂದು ಶಿಶುವಿನ ರೂಪದಲ್ಲಿ ಮಲಗಿದಂತಹ ಭಗವಂತ ಆದಿ ಪುರುಷನ ಮಾಯೆಯನ್ನು ಮಹರ್ಷಿಗಳು ಕಣ್ಣಾರೆ ಕಂಡಿದ್ದಾರೆ. ಈ ಶಿಶು ಮಾರ್ಕಾಂಡೇಯರಿಗೆ ಕೇವಲ ದೇವರ ದರ್ಶನ ಅಷ್ಟೇ ಅಲ್ಲ, ಸೃಷ್ಟಿಯ ರಹಸ್ಯವನ್ನ ವಿಸ್ತಾರವಾಗಿ ಹೇಳಿತು. ಭಗವದ್ಗೀತೆಯ ವಿಶ್ವರೂಪದಂತೆ ಹೇಗೆ ವಿಶ್ವರೂಪವನ್ನು ಅರ್ಜುನ ಕಂಡನೋ, ಹಾಗೆ ಬಾಲಮುಕುಂದ ಮಾರ್ಕಾಂಡೇಯರಿಗೆ ತನ್ನ ನಿಜರೂಪದ ದರ್ಶನವನ್ನ ಇತ್ತ. ಹೀಗೆ ತನ್ನ ಮಾಯೆಯ ಪ್ರಭಾವವನ್ನು ವಿಸ್ತಾರವಾಗಿ ವಿವರಿಸಿದ. ಈ ರೀತಿ ಮಾರ್ಕಾಂಡೇಯರ ಚರಿತ್ರೆ ಮಹಾಭಾರತ ವರ್ಣಿಸಿದೆ ಅಂತ ನಾವು ತಿಳಿಬೇಕು. ಭಾಗವತ ಅಂತೂ ಪುಷ್ಪಭದ್ರಾ ನದಿ ತೀರದಲ್ಲಿ ಅವರು ಕುಳಿತಿದ್ದಾಗ ಬಲವಾದಂತಹ ಗಾಳಿ ಬೀಸಿ ಅವರನ್ನು ಎತ್ತಲೋ ಒಯ್ದಿತ್ತು ಅಂತ ಪ್ರಾರಂಭ ಮಾಡಿಕೊಂಡು ಇನ್ನೊಂದು ರೀತಿಯಲ್ಲಿ ಭಾಗವತದಲ್ಲಿ ಇದು ಮಾಡ್ತಾರೆ. ಪುಷ್ಪಭದ್ರಾ ನದಿ ತಟದಲ್ಲಿ ಭಾಗವತ ಹೇಳೋವಂಥ ಮಾತಿದು. ಇದು ಇಷ್ಟುವರೆಗೂ ಕೇಳಿದ್ದು ನಾವು ಮಹಾಭಾರತದಲ್ಲಿ ಹೇಳಿದ್ದು. ಆಗ ಅವರ ತಪಸ್ಸು ಮಾಡ್ತಿದ್ರು. ಇಂದ್ರದೇವರು ಇವರ ತಪಸ್ಸನ್ನು
ಭಂಗ ಮಾಡಬೇಕು ಅಂತ ಹೊರಗಿನಿಂದ ಹತ್ತಾರು ಬಗೆಯ ವಿಘ್ನಗಳನ್ನು ಒಡ್ಡಿದ್ರು. ಆದರೆ ಒಳಗಡೆ ಅದೇ ಇಂದ್ರದೇವರು ತತ್ವಾಭಿಮಾನಿಗಳಾಗಿ ದಾಢ್ಯತೆಯನ್ನು ಕೊಟ್ಟೇ ಬಿಟ್ಟಿದ್ದಾರೆ. ಆಗ ಅವರು ಇವರನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಮಹರ್ಷಿಗಳ ತಪೋನಿಷ್ಠೆ ಎಂಥದು ಅಂತ ಜಗತ್ತಿಗೆ ಸಾರಬೇಕು ಅಂತ ಹೇಳಿ ಇಂದ್ರದೇವರು ಇಷ್ಟೆಲ್ಲ ಮಾಡಿದ್ದಾರೆ. ಆಗ ನರನಾರಾಯಣರು ಬಂದಿದ್ದಾರೆ. ಮಾರ್ಕಾಂಡೇಯರು ಅವರನ್ನು ಸತ್ಕರಿಸಿ ಭಗವಂತನ ಮಾಯೆಯ ಪ್ರಭಾವವನ್ನು ನಾನು ಕಾಣಬೇಕು ಅಂತ ಹೇಳಿ ತಮ್ಮ ಅಪೇಕ್ಷೆಯನ್ನು ನಿವೇದಿಸ್ತಾರೆ. ಆಗ ಅವರಿಗೆ ಬಾಲಮುಕುಂದನ ದರ್ಶನವಾಯಿತು ಅಂತ. ಆಲದೆಲೆ ಮಲಗಿರ್ತಕ್ಕಂಥ ಬಾಲಮುಕುಂದನನ್ನು ಅವರು ಕಂಡಿದ್ದಾರೆ. ಸಕಲ ಬ್ರಹ್ಮಾಂಡವನ್ನು, ಪಿಂಡಾಂಡದೊಳಗೆ ಬ್ರಹ್ಮಾಂಡದ ದರ್ಶನ. ನಮಗೆ ಬ್ರಹ್ಮಾಂಡದಲ್ಲಿ ಒಂದು ತೀರ್ಥಯಾತ್ರೆ ಮಾಡಬೇಕು ಅಂದರೆ ನೂರಾರು ಬಗೆಯ ವಿಘ್ನಗಳು, ಆದರೆ ಸುಲಲಿತವಾಗಿ ಪಿಂಡಾಂಡ ಯಾತ್ರೆಯನ್ನು ಮಾಡಿ ಬಂದವರು ಮಾರ್ಕಾಂಡೇಯರಾಗಿದ್ದಾರೆ. ಇಂತಹ ಮಾರ್ಕಾಂಡೇಯ ಮುನಿಗಳು ಒಮ್ಮೆ ತಪಸ್ಸು ಮಾಡ್ತಾ ಕೂತಿದ್ದಾರೆ. ಪಾರ್ವತಿ ಪರಮೇಶ್ವರರು ಸಂಚಾರ, ಸಾಯಂಕಾಲದ ಹೊತ್ತಿನಲ್ಲಿ ಪ್ರದೋಷ ಕಾಲದಲ್ಲಿ, ಈ ದಿನದಲ್ಲೂ ಪ್ರತಿ ದಿನದಲ್ಲೂ, ಅದರಲ್ಲೂ ಸೋಮವಾರದಲ್ಲಿ ವಿಶೇಷವಾಗಿ ಸಂಚಾರಕ್ಕೆ ಬರ್ತಾರೆ ಪಾರ್ವತಿ ಪರಮೇಶ್ವರರು. ಬಂದು ನಮ್ಮಂಥವರ ಮನೆಯಲ್ಲ, ಮಾರ್ಕಂಡೇಯರನ್ನ, ಭಗವಂತನನ್ನ ಕುರಿತು ತಪಸ್ಸು ಮಾಡ್ತಿದ್ದಾರೆ. ಪಾರ್ವತಿ ದೇವಿ ಹೇಳ್ತಾಳೆ, ಬನ್ನಿ ನಾವು ಮಾರ್ಕಾಂಡೇಯರ ಬಳಿ ಹೋಗಿ ಬರೋಣ, ಅವರಿಗೆ ಏನು ಬೇಕೋ ವರವನ್ನು ಕೊಡೋಣ. ರುದ್ರದೇವರು ಹೇಳ್ತಾರೆ, ಏನು ಬೇಡ ತಾಯಿ, ಅವನಿಗೆ ಏನು ಬೇಡ, ಅವನು ನಿರ್ವಂಚನೆಯಿಂದ ತಪಸ್ಸು ಮಾಡ್ತೀನಿ. ಇಲ್ಲ ಇಲ್ಲ, ನನಗೆ ಇಚ್ಛಾಗ್ತಿದೆ, ಮತಿ ಪ್ರೇರಿಸುವಳು ಪಾರ್ವತಿ ದೇವಿ, ನನಗೆ ಅವರಿಗೆ ಏನಾದರೂ ಅನುಗ್ರಹ ಮಾಡಬೇಕು ಅಂತ ಇಚ್ಛಾ, ಬನ್ನಿ ಅಂತ ಕರೆದುಕೊಂಡು. ನೋಡಿ, ಎಂಥ ಒಂದು ತಾಯಿ, ಸಕಲ ಜಗತ್ತಿಗೆ ತಾಯಿಯಾದ ಪಾರ್ವತಿ ದೇವಿ ಮಾರ್ಕಂಡೇಯರನ್ನ ತನ್ನ ಮಗುವನ್ನ ನೋಡೋದಕ್ಕೆ ಬಂದ ಹಾಗೆ ಬರ್ತಾಳೆ, ತನ್ನ ಗಂಡನನ್ನ ಕರೆದುಕೊಂಡು. ಅಂದ್ರೆ ಇನ್ನೆಷ್ಟು ಮಾರ್ಕಾಂಡೇಯರು ರುದ್ರದೇವರ ಅನುಗ್ರಹವನ್ನ ಪಡೆದಿರಬೇಡ. ಆಗ ಅಲ್ಲಿ ಪಾರ್ವತಿ ದೇವಿ ಬಂದಾಗ ಇವರು ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಒಳಗೆ ಪಾರ್ವತಿ ಪರಮೇಶ್ವರರೇ ಅವರಿಗೆ ಅನುಗ್ರಹ ಮಾಡಿರೋದು. ಆ ಒಂದು ಇದನ್ನ ಏನು ವಾಸನಾಮಯ ಒಂದು ಇದನ್ನ ತೆಗೆದಾಗ ಎದುರಿಗೆ ನೋಡ್ತಾರೆ, ಪಾರ್ವತಿ ಪರಮೇಶ್ವರರು ಇದ್ದಾರೆ. ಇದ್ದಾಗ ಅವರು, ನಾನು ನಿನಗೆ ಏನಾದರೂ ಅನುಗ್ರಹ ಮಾಡಬೇಕು ಅಂದರೆ, ತಾಯಿ ನನಗೆ ಹರಿಭಕ್ತಿ ದಿನ ದಿನಕ್ಕೆ ಕ್ಷಣ ಕ್ಷಣಕ್ಕೆ ವರ್ಧಿಸಲಿ ಅಂತಲೇ ಕೇಳ್ತಾರೆ. ತಮಗಾಗಿ ಏನೂ ಕೇಳೋದಿಲ್ಲ. ಹೀಗೆ ಪರದಲ್ಲಿ, ಇಹದಲ್ಲಿ, ಪರದಲ್ಲಿ ಎರಡರಲ್ಲೂ ಮೋಕ್ಷವನ್ನು ಸಂಪಾದನೆ ಮಾಡಿದವರು. ಆ ಒಂದು ಕರ್ಮಗಳಿಂದ ಮೋಕ್ಷ, ಪರದಲ್ಲಿ ಮೋಕ್ಷಾವಸ್ಥೆ ಎರಡನ್ನು ಸಂಪಾದನೆ ಮಾಡಿದೆ. ಇವರ ಹೆಸರಲ್ಲಿ ಒಂದು ಪುರಾಣ ಬೇರೆ ಇದೆ, ಮಾರ್ಕಾಂಡೇಯ ಪುರಾಣ ಅಂತ ಹೇಳಿ. ಅದು ಒಂದು ಮಹಾಪುರಾಣ. ಇದಂಥ ಜ್ಞಾನವನ್ನು ಬ್ರಹ್ಮನ ಅನುಗ್ರಹದಿಂದ ಈ ಜ್ಞಾನವನ್ನು ಪಡೆದಿದ್ದರು ಮಾರ್ಕಾಂಡೇಯರು. ಜೈಮಿನಿ ಋಷಿಗಳಿಗೆ ಉಪದೇಶ ಮಾಡಿದ್ದಾರೆ. ಸುಮಾರು 9,000 ಶ್ಲೋಕ, 138 ಅಧ್ಯಾಯಗಳಿಂದ ಕೂಡಿದ್ದು ಮಾರ್ಕಾಂಡೇಯ ಪುರಾಣ. ಈ ಒಂದು ಇದರಲ್ಲಿ ದುರ್ಗಾ ಸಪ್ತಶತಿ ಬರುತ್ತೆ. ಇವತ್ತು ನಾವೇನು ಹೇಳ್ತೀವಲ್ಲ, ಉಡುಪಿ ಕಡೆ ಎಷ್ಟು ಪ್ರಸಿದ್ಧಿ ಇದೆ ದುರ್ಗಾ ಸಪ್ತಶತಿ, ಅದೆಲ್ಲವೂ ಅದರೊಳಗೆ ಬಂದಿದೆ. ಹೀಗೆ ಪಾರಾಯಣ, ಜಪ, ಹೋಮ, ಈ ಎಲ್ಲ ದುರ್ಗಾ ಸಪ್ತಶತಿಯ ಒಂದು ಅನುಗ್ರಹ ಮಾರ್ಕಾಂಡೇಯರಿಂದ ನಮಗೆ ಸಿಕ್ಕಿದೆ. ಮನುಸ್ಮೃತಿ ಮೊದಲು 8,000 ಶ್ಲೋಕಗಳಿಂದ ಕೂಡಿತ್ತು, ಬಹಳವಾದ ವಿಸ್ತಾರವಾಗಿತ್ತು. ಅದನ್ನು ಮಾರ್ಕಾಂಡೇಯರು ಸಂಕ್ಷಿಪ್ತಗೊಳಿಸಿ ತಮ್ಮ ಶಿಷ್ಯರಾದಂಥ ಸುಮತಿ ಭಾರ್ಗವರಿಗೆ ಉಪದೇಶ ಮಾಡಿದರು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಪಾಂಡವರು ವನವಾಸದಲ್ಲಿದ್ದಾಗ, ಶ್ರಮ ಪಡ್ತಾ ಇದ್ದಾಗ ಅವರಿಗೆ ಬಂದು ಸಮಾಧಾನ ಪಡಿಸಿ ಅವರಿಗೆ ಸತ್ಯದ ಮಹಿಮೆಯನ್ನು ಮನದಟ್ಟು ಮಾಡಿಕೊಟ್ಟವರು ಮಾರ್ಕಾಂಡೇಯರು. ಶ್ರೀರಾಮ, ನಾಭಾಗ, ಭಗೀರಥ ಮುಂತಾದವರ ಎಲ್ಲರ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳ್ತಾರೆ. ಹೀಗೆ ಅವರು ರಚಿಸಿದ್ದು ಮಹಾಮೃತ್ಯುಂಜಯ ಸ್ತೋತ್ರ. ಈ ಮಹಾಮೃತ್ಯುಂಜಯ ಸ್ತೋತ್ರದ ಒಂದು ಸಣ್ಣ ಭಾಗವನ್ನು ನಾಳೆ ನಾವು ಮತ್ತೊಮ್ಮೆ ತಿಳಿಯೋಣ. ಇಂಥ ಒಂದು ಎಲ್ಲ ಸ್ತುತಿಗಳು ಬಹಳ ವಿಶೇಷವಾದಂಥ ಫಲಪ್ರದಗಳು, ಇಂದಿಗೂ ಫಲಪ್ರದವಾಗಿದೆ. ಹೀಗೆ ನಾವು ಉತ್ತರ ಪ್ರದೇಶದ ಗೋಮತಿ ಮತ್ತು ಸರಯೂ ನದಿಗಳ ಸಂಗಮ ಪ್ರದೇಶದಲ್ಲಿ ಒಂದು ಭಾಗೇಶ್ವರ ಅಂತ ಒಂದು ಸ್ಥಾನದಲ್ಲಿ ಈಗಲೂ ಮಾರ್ಕಾಂಡೇಯರ ಆಶ್ರಮವಿದೆ. ಆ ಮಾರ್ಕಾಂಡೇಯರು ಅಲ್ಲಿ ಭಗವಂತನ ಸದಾ ಅನುಗ್ರಹವನ್ನು ಪಡೆದಂಥ ಒಂದು ಸ್ಥಳ. ಅಂತಹ ಸ್ಥಳವನ್ನು ಚಿಂತನೆ ಮಾಡ್ತಾ ಮಾರ್ಕಾಂಡೇಯ ಋಷಿಗಳ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.